ಬರ್ತಾ ಒಂದು ಚೀಟಿ ಬರೆದ್ಬಿಟ್ಟು ಎಮೋಷನ್ ಜಾಸ್ತಿ ಇದೆ, ಗೋಲ್ಡ್ ಎಲ್ಲ ಮಾಡಿಸ್ಕೊಟ್ರು. ಮಾಡಿ ಮೇಲೆ ಈ ಥರ ಅಪೋಸಿಟ್ ಇತ್ತು. ಬೆಂಗಳೂರಿಗೆ ಬಸ್ ಹತ್ಕೊಂಡು ಬಂದ್ಬಿಟ್ಟೆ. ನಾವು 4 ಜನ ಹೆಣ್ಮಕ್ಳು, ಒಬ್ಬರೇ ಮಗ. ಮನೆಯವ್ರು ಕರ್ಕೊಂಡು ನೀವು ನಾಯಿ ಅಡ್ಡ ಬಂದು ಆಕ್ಸಿಡೆಂಟ್ ಆಗಿ ಗಾರ್ಮೆಂಟ್ಸ್ಗೆ ಹೋದೆ ನಾನು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಡೈಲಿ ವ್ಲಾಗ್ಗೆ ಸ್ವಾಗತ. ಸೊ ಏನಿವತ್ತು ನಮ್ಮ ಅಮ್ಮನ ಕುಣಿಸ್ಕೊಂಡು ಕೂತಿದ್ದೀನಿ ಅಂತ ನೋಡ್ತಿದ್ದೀರಾ. ಸೊ ನಮ್ದು ರಘುದು ಲವ್ ಸ್ಟೋರಿ ವಿಡಿಯೋ ಮಾಡಿದಾಗ ತುಂಬ ಚೆನ್ನಾಗಿ ಕೇಳಿದ್ರಿ. ನಿಮ್ಮ ಪೇರೆಂಟ್ಸ್ದು ಕೂಡ ಲವ್ ಮ್ಯಾರೇಜ್ ಅಲ್ವಾ, ಅವ್ರ ಲವ್ ಸ್ಟೋರಿ ಬಗ್ಗೆನೂ ಹೇಳಿ ಅಂತೇಳಿ. ಆ್ಯಂಡ್ ನಮ್ಮ ಅಮ್ಮ ಅವ್ರದ್ದು ಲವ್ ಸ್ಟೋರಿ ಹೇಗಿದೆ ಅಂದರೆ ತುಂಬಾ ಒಂಥರ ಅಪ್ಸ್ ಆ್ಯಂಡ್ ಡೌನ್ಸ್ ಜಾಸ್ತಿ ಇದೆ, ಎಮೋಷನ್ ಜಾಸ್ತಿ ಇದೆ. ಆ್ಯಂಡ್ ತುಂಬಾ ಕಷ್ಟ ಸುಖ ಎಲ್ಲಾನು ನೋಡಿದ್ದಾರೆ. ಸೊ ಮಿಕ್ಸ್ಡ್ ಎಮೋಷನ್ ಅಂತಾನೆ ಹೇಳ್ಬೋದು. ತುಂಬಾ ಕಷ್ಟಪಟ್ಟಿದ್ದಾರೆ ಅವರು ಮದುವೆ ಆಗೋಷ್ಟರಲ್ಲಿ. ಸೊ ಅವ್ರದ್ದು ಎಷ್ಟೊಂದು ಸಲ ನಾನೇ ಹೇಳಿದ್ದೀನಿ, ನಿಮ್ದು ನಿಜವಾಗ್ಲೂ ಒಂದು ಸಿನಿಮಾ ಕತೆ ಥರ ಇದೆ, ಏನಾದರೂ ಒಂದು ಸಿನಿಮಾ ಮಾಡ್ಬೋದು ನಿಮ್ಮದು ಅಂತೇಳಿ. ಸೊ ತುಂಬ ಚೆನ್ನಾಗಿದೆ ಅವ್ರ ಲವ್ ಸ್ಟೋರಿ. ಸೊ ನನಗಿಷ್ಟ, ಬಟ್ ಸಿನಿಮಾ ಮಾಡೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ನಿಮ್ಮ ಮುಂದೆ ಆದರೂ ಹೇಳಿ ಅಂತ. ಸೊ ನೋಡೋಣ ಇವತ್ತು ನಮ್ಮಮ್ಮ ನಿಮ್ಮ ಮುಂದೆ ಅವರ ಲವ್ ಸ್ಟೋರಿನ ಹಂಚ್ಕೊತಾರೆ. ಹಾಗೆ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅಲ್ಲ ಸ್ಟಾರ್ಟ್ ಮಾಡೋಣ. ಓಕೆ, ಅಂತಲಾ ಗಿರೀಶ್ ನಮ್ಮಮ್ಮ. ಸೊ ಎಸ್ ನಮಸ್ಕಾರ. ಸ್ಟಾರ್ಟ್ ಮಾಡು. ನನ್ನ ಹೆಸರು ಶಾಂತಲಾ ಅಂತ, ನಮ್ಮ ಯಜಮಾನ್ರ ಹೆಸರು ಶೇಷಗಿರಿ ಅಂತ. ನಿಮಗೆ ಗೊತ್ತು, ಸುಷ್ಮಿತಾ ಶೇಷಗಿರಿ ಅಂತ ಇದೆ. ನಮ್ಮ ಅಪ್ಪ ನಮ್ಮಮ್ಮ. ನನಗಿಬ್ಬರು ಹೆಣ್ಮಕ್ಳು, ಇವಳು ದೊಡ್ಡ ಮಗಳು, ಚಿಕ್ಕವಳು ರಂಜಿತಾ. ಗೊತ್ತು ನಿಮಗೆ, ರಂಜಿತಾ ಶೇಷಗಿರಿ. ನಂದು ಲೈಫ್ ಸ್ಟೋರಿ ನಿಮ್ಗೆ ಹೇಳಬೇಕು ಅಂದರೆ, ನಮ್ಮ ತಂದೆ ಹೆಡ್ ಮಾಸ್ಟ್ರು, ನಾವು 4 ಜನ ಹೆಣ್ಮಕ್ಳು, ಒಬ್ಬರೇ ಮಗ. ಅದ್ರಲ್ಲಿ ನಾನು ತುಂಬ ಚಿಕ್ಕವಳು. 4 ಜನಕ್ಕೆ 5ನೇಳು ನಾನು. 5ನೇಳು ನಮ್ಮ 4 ಜನನೂ, ನಮ್ಮ ತಂದೆ 3 ಜನನೂ ಚೆನ್ನಾಗಿ ಮದುವೆ ಮಾಡಿದ್ರು. ಗೌರ್ಮೆಂಟ್ ಕೆಲಸದಲ್ಲಿ ಕೊಟ್ಟು ಎಲ್ಲರಿಗೂ ಮದುವೆ ಮಾಡಿದ್ರು. ನಾವು ಒಂದು ಊರಲ್ಲಿದ್ವಿ, ಮೈಸೂರಿಂದ ಆಚೆ. ನಾವು ಹಳ್ಳಿಯವರು, ಮೈಸೂರಿಂದ. ಬಟ್ ನಮ್ಮೂರು ಅದಲ್ಲ, ನಮ್ಮೂರಿರೋ ತುಮಕೂರು ಕಡೆ, ಗುಬ್ಬಿ ಸೈಡು. ಆಮೇಲೆ ನಾವು ಚಾಮರಾಜನಗರ ಆ ಕಡೆ ಹೋಗಿದ್ವಿ. ನಮ್ಮ ತಂದೆ ಟೀಚರ್ ಆಗಿರೋದ್ರಿಂದ ಆ ಕಡೆ ಟ್ರಾನ್ಸ್ಫರ್ ಆಗಿತ್ತು. ನಾವೆಲ್ಲ ಅಲ್ಲೇ ಹುಟ್ಟಿ ಬೆಳೆದು ಓದಿದ್ದು ಎಲ್ಲ. ನಾನು ಓದಿದ್ದು ಸಾಗಡೆ ಅಂತ ಒಂದು ಊರು. 7th ಸ್ಟ್ಯಾಂಡರ್ಡ್ವರೆಗೂ ನಮ್ಮ ತಂದೆನೇ ನಮ್ಗೆ ಟೀಚರು. ಆಮೇಲೆ ಒಂದು 7th 8th 9th 10th ನಾನು ಅರವೆ ಅಂತ ಒಂದು ಸ್ಕೂಲು. 7th ಸ್ಟ್ಯಾಂಡರ್ಡ್ವರೆಗೂ ತಂದೆ ಟೀಚರು ನಮಗೆ. ಪಾಸ್ ಮಾಡಿಬಿಡ್ತಾರೆ. ಇಲ್ಲ ತುಂಬ ಸ್ಟ್ರಿಕ್ಟ್ ಮಾಸ್ಟ್ರು ನಮಗೆ, ಹೆಡ್ ಮಾಸ್ಟ್ರು ನಮ್ಮ ತಂದೆ. ಆಮೇಲೆ ಸೊ ಅಲ್ಲಿ 7thವರೆಗೂ ಅಲ್ಲಿ ಓದಿದ್ವಿ, ಸಾಗಡೆ ಅಂತ ಒಂದು ಊರಲ್ಲಿ. ಅಲ್ಲಿಂದ ಅರವೆ ಅಂತ ಹೋಗ್ತಾ ಇದ್ವಿ. ಅಲ್ಲಿ 8th 9th 10th ಕಂಪ್ಲೀಟ್ ಮಾಡಿದ್ವಿ ಅರವೆ ಸ್ಕೂಲಲ್ಲಿ. ಆಮೇಲೆ ನಮ್ಮ ತಂದೆ ಗುಂಡ್ಲುಪೇಟೆಗೆ ಟ್ರಾನ್ಸ್ಫರ್ ಆಗೋಯ್ತು. ಅವ್ರು ಆ ಕಡೆ ನಮ್ಮ ತಾಯಿ ಕರ್ಕೊಂಡು ಹೊರಟೋದ್ರು. ನಂದು SLCಗೆ ಮುಗೀತು, ಅಷ್ಟೊತ್ತು ಕ್ಲಾಸ್ ಮುಗೀತು ಸ್ಕೂಲು. ಸೊ ನೀವು ಬೆಂಗಳೂರಿಗೆ ಹೋಗಿ ಅಂತ, ನಮ್ಮ ರಿಲೇಷನ್ ಎಲ್ಲ ಬೆಂಗಳೂರಲ್ಲೇ ಇರೋದು. ಆದ್ದರಿಂದ ನಮ್ಮ ಅಕ್ಕ ಒಬ್ಬರು, 2ನೇ ಅಕ್ಕ ಇಸ್ರೋಗೆ ಹೋಗ್ತಾರೆ ನಮ್ಮ ಭಾವ. ಅವ್ರ ಜೊತೆ ನೀವು ಇರಿ, ಅಣ್ಣಂಗೆ ಮದುವೆ ಆಗಿರಲ್ಲ, ಅಣ್ಣ ನೀನು ಮತ್ತು ಇಸ್ರೋ ಭಾವ ಅವ್ರ ಜೊತೆ ನೀನು ಇರು ಅಂತ ನನ್ನನ್ನು ವಿಜಯನಗರ ತಿಮ್ಮೇನಹಳ್ಳಿಗೆ ಕಳಿಸಿದ್ರು. ನಾನು ಇಲ್ಲಿ ಬಂದಿದ್ದೆ. ಅಲ್ಲಿಂದ 3ನೇ ಅಕ್ಕ ಅವ್ರಿಗೆ ಚೋಳ್ರಪಾಳ್ಯಕ್ಕೆ ಬಂದರು. ಅವರು ಮಾಗಡಿ ಇದ್ದಿದ್ರು ಅವರು. ಅಲ್ಲಿಂದ 3ನೇ ಅಕ್ಕ ಇಲ್ಲಿ ಚೋಳ್ರಪಾಳ್ಯಕ್ಕೆ ಬಂದರು. ಸೊ ಅವ್ರಿಗೆ ಮಗು ಆಗಿತ್ತು. ನನ್ನನ್ನು ಅಲ್ಲಿ ಕರ್ಕೊಂಡೋಗ್ಬಿಟ್ರು. ಮಗು ಆಯ್ತಲ್ಲ, ಸ್ವಲ್ಪ ದಿನ ಅವ್ರ ಜೊತೆ ಇರು, ನೀನು ಅವ್ರ ಕಷ್ಟ ಸುಖ ಎಲ್ಲ ನೋಡ್ಕೊಂಡಿರು ಅಂತೇಳಿ. ಮತ್ತು ನಾನು ಕಾಲೇಜ್ಗೆ ಹೋಗಲಿಲ್ಲ. ಆಮೇಲೆ ಅವ್ರ ಜೊತೆ ಇದ್ದೆ ನಾನು. ಅವ್ರ ಜೊತೆ ಮೇಲೆ ಅವ್ರ ಮಗು ಆಗಿತ್ತಲ್ಲ, ಅವ್ರನ್ನ ನೋಡ್ಕೊಂಡಿದ್ದೆ. ಸೊ ಇಲ್ಲಿ ನಮ್ಮನೆ ಮಧ್ಯದಲ್ಲಿ ರೋಡು, ಆಪೋಸಿಟು ನಮ್ಮ ಯಜಮಾನ್ರ ಮನೆ ಇದ್ದಿದ್ದು. ಸೊ ಮಾಡಿ ಮೇಲೆ ಈ ಥರ ಅಪೋಸಿಟ್ ಇತ್ತು ಮನೆ. ಆ ಮನೆ ಮೇಲೆ ಅವರು ಪರಿಚಯ ಆಯಿತು ನನಗೆ. ನಮ್ಮ ಮನೆಯವರು ಪರಿಚಯ ಆದಮೇಲೆ, ಪರಿಚಯ ಆಗಿ ಏನು ತುಂಬ ವರ್ಷ ಏನು ಹೇಳ್ಕೊಂಡು ಹೋಗಲಿಲ್ಲ ನಾವು. ಸೊ ಒಂದು 4-5 ತಿಂಗಳು ಅಷ್ಟೇ. ಬಟ್ ನಾವು ಆ ಮನೆ ಬಿಟ್ಟು ಆಚೆ ಕಳ್ಸೋಕ್ಕೂ ನಮ್ಮ ಅಕ್ಕವರೆಲ್ಲ ತುಂಬ ಹೆದರ್ತಿದ್ರು. ನಾನು ಎಲ್ಲೂ ಹೋಗ್ತಾ ಇರಲಿಲ್ಲ. ನಾವು ಹಳ್ಳಿಯಿಂದ ಬಂದ್ರಿಂದ ನಾವು ಯಾರನ್ನೂ ಮಾತುಕೊಂಡು ಜಾಸ್ತಿ ಆಡಿಸ್ತಾ ಇರಲಿಲ್ಲ. ಡ್ರೆಸ್ ಕೋಡು ಅಷ್ಟೇ, ನಮ್ಮದು ಏನಿದ್ರು ಲಂಗ ಬ್ಲೌಸು ಆ ಥರ ಹಾಕೊಂಡು ಬೆಳೆದವ್ರು ನಾವು. ಆಮೇಲೆ ಸರಿ, ಅಲ್ಲಿಂದ ಒಂದು 4-5 ತಿಂಗಳು ಸರಿ, ನೀವು ನಾನೇ ನೋಡೋದು, ನಾವು ನೀನು ನೋಡೋದು. ಅವಾಗೆಲ್ಲ ಫೋನು ಅದು ಏನೂ ಇರಲಿಲ್ಲ. ಆವಾಗ ಎಷ್ಟನೇ ಇಸ್ವಿ ಅಂದರೆ ಒಂದು 91 ಅನಿಸುತ್ತೆ ಅಷ್ಟೇ. ಆಮೇಲೆ ಸೊ ನಾವಿಬ್ಬರು ಲವ್ ಆಗೋಯ್ತು. ಆಮೇಲೆ ನಮ್ಮ ಮನೇಲಿ ನಮ್ಮ ತಾಯಿ ತಂದೆ ತುಂಬ ಸ್ಟ್ರಿಕ್ಟಾಗಿ ಬೆಳೆಸಿದ್ದಾರೆ ನಮ್ಮನ್ನು. ಆ ಕಡೆ ಇರೋದ್ರಿಂದ ನಾವು ಆ ಥರ ನಮ್ಗೆ ಅವ್ರ ಬಗ್ಗೆ ಏನೂ ಗೊತ್ತೂ ಇರಲಿಲ್ಲ. ಇಲ್ಲಿ ಬಂದು ನಾನು ಸ್ವಲ್ಪ ಈ ಥರ ಕೆಲಸ ಮಾಡ್ಬಿಡಲ್ಲ ಅಂತ ಅವ್ರು ಸ್ವಲ್ಪ ಬೇಜಾರಾಯಿತು, ಅವಮಾನ ಆದಂಗೆ ಆಯಿತು. ಸೊ ನಮ್ಮ ಅಕ್ಕ, 3ನೇ ಅಕ್ಕ ನಮ್ಮ ತಾಯಿನ ಕರೆಸ್ಬಿಟ್ರು. ಆವಾಗ ನಮ್ಮ ತಾಯಿ ಆಗ್ತಾಯಿರಲಿಲ್ಲ, ನಾನು ನೋಡಿದ್ರೆ ಅವ್ರಿಗೆ ಆಗ್ತಾಯಿರಲಿಲ್ಲ, ಹೊಡೆಯೋದು ಎಲ್ಲ ಮಾಡ್ತಾಯಿದ್ರು. ಅದು ನಮಗೊಂದು ಸ್ವಲ್ಪ ಹಿಂಸೆ ಆಗ್ತಾಯಿತ್ತು.
ಸರಿ ಏನು ಮಾಡೋದು, ಎಲ್ಲರೂ ಹೋಗ್ಬಿಡೋಣ ಅಂತ ನಾನು ಹೊರಟ್ಬಿಟ್ಟೆ, ಮನೆ ಬಿಟ್ಟು ಹೊರಟ್ಬಿಡೋಣ ಅಂತ ಹೇಳ್ಬಿಟ್ಟು ಬರಬೇಕಾದ್ರೆ ಚೋಳ್ರಪಾಳ್ಯದಿಂದ ಬರಬೇಕಾದ್ರೆ ನಾನು ಬರ್ತಾ ಒಂದು ಚೀಟಿ ಬರೆದ್ಬಿಟ್ಟು ನಮ್ಮ ಯಜಮಾನ್ರಿಗೆ ಅವ್ರ ಮನೇಲಿದ್ದರು, ಅವ್ರ ಫ್ರೆಂಡ್ ಅಲ್ಲೇ ಕೂತಿದ್ರು, ಅದನ್ನು ಅಲ್ಲಿ ಹಾಕ್ಬಿಟ್ಟು ಬಂದೆ ಚೀಟಿ ಅಂದರೆ ನಾನು ಶುಕ್ರವಾರ ಅಲ್ಲಿ ಇಸ್ರೋ ಕ್ವಾರ್ಟರ್ಸ್ ಹತ್ರ ಬನ್ನಿ, ವಿಜಯನಗರ ಕ್ಲಬ್ ರೋಡಲ್ಲಿ ಇಸ್ರೋ ಕ್ವಾರ್ಟರ್ಸ್ ಇದೆ, ಅಲ್ಲಿ ಬನ್ನಿ, ಇನ್ನೊಂದು ಅಕ್ಕ ಅಲ್ಲಿದ್ದರು, 2ನೇ ಅಕ್ಕ, ಅಲ್ಲಿಗೆ ಬನ್ನಿ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಹೋಗಿದ್ದು ಅಷ್ಟೇ, ಇನ್ನೇನು ನಾನು ವಿಷಯ ಏನೂ ಬರೆದಿಲ್ಲ. ಸೊ ನಮ್ಮ ಮನೆಯವರು ಶುಕ್ರವಾರ ಏನೋ ಮಾತಾಡ್ಸೋಕೆ ಕರಿತಾ ಇರಬೇಕೇನೋ ಅಂತ ಪಾಪ ಅಲ್ಲಿಗೆ ಬಂದಿದ್ದಾರೆ. ಅಲ್ಲಿಂದ ನಮ್ಮ ತಾಯಿ ಬಂದಿದ್ದರು. ಸೊ ನನಗೆ ತುಂಬ ಬೇಜಾರು ಮಾಡ್ತಾಯಿದ್ರು, ಸಿಕ್ಕಾಪಟ್ಟೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಬೇಜಾರು ಮಾಡ್ತಾಯಿದ್ರು. ಅಂದರೆ ನಾನು ಅವ್ರಿಗೆ ಬೇಜಾರು ಮಾಡಿರೋದ್ರಿಂದ ಅವ್ರು ನನಗೆ ಸಹಜ ಬಿಡಿ, ಹೊಡೆಯೋದು ಬೈಯೋದು ಎಲ್ಲ ಸಹಜ. ಸೊ ಇರಲೇಬಾರ್ದು ಅನ್ನೋ ಥರ ಸ್ಥಿತಿಗೆ ಬಂದುಬಿಟ್ಟಿದೆ ನಾನು. ಸರಿ ಹೋಗೋಣ ಅಂತ ಏನಾದರೂ ಮಾಡೋಣ ಅಂತ ಬಂದರು ನಮ್ಮ ಮನೆಯವರು. ನಾವು 7th ಫ್ಲೋರಲ್ಲಿದ್ವಿ. ಬಂದ್ಬಿಟ್ಟು ನಾನು ಕೆಳಗಡೆಯಿಂದ ಬಂದ್ಬಿಟ್ಟು ಲಿಫ್ಟಲ್ಲಿ ಬಂದ್ಬಿಟ್ಟು ನಾನು ಹಿಂದೆ ಹೋಗಿ ಅವ್ರನ್ನ ಭೇಟಿ ಮಾಡಿದೆ, ಈ ಥರ ನಾನು ಮನೆ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ, ನಾನು ಮತ್ತೆ ಹೋಗಲ್ಲ ನಮ್ಮ ಮನೆಗೆ. ಬಟ್ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತಾ ಇದ್ರು. ಆ ಟೈಮಲ್ಲಿ ಎಲ್ಲರಿಗೂ ಭಯ ಇತ್ತು, ಈಗಷ್ಟು ಮುಂದುವರೆದಿರ್ಲಿಲ್ವಲ್ಲ ಈ ಲವ್ ಮ್ಯಾರೇಜ್ ಎಲ್ಲ, ಅವೆಲ್ಲ ಒಂಥರ ಭಯ ಇತ್ತು ಅವಾಗ. ಆ ಥರ ನಮ್ಮನ್ನು ಬೆಳೆಸ್ಬಿಟ್ಟಿದ್ರು. ಈಗ ಬಿಡಿ, ನೀನು ಇಷ್ಟಪಟ್ಟಿದ್ಯಾ ಮದುವೆ ಮಾಡ್ಕೊ ಅಂತ ಈ ತಂದೆ ತಾಯಿನೇ ಹೇಳ್ಬಿಡ್ತಾರೆ, ಇಲ್ಲ ಕೇಳ್ತಾರೆ ಅವರೇ, ನೀ ಯಾರನ್ನ ಇಷ್ಟಪಟ್ಟಿದ್ಯಾ ಮದುವೆ ಮಾಡ್ತೀವಿ ನಾವೇ ಅಂತ ಕೇಳ್ತಾರೆ. ಆ ಥರ ಇವಾಗ ಈ ಥರ ಕಲಿಯುಗ ಇವಾಗ. ಆ ಟೈಮಲ್ಲಿ ಆ ಥರ ಇರಲಿಲ್ಲ, ಏಕೆಂದರೆ ಸ್ವಲ್ಪ ಭಯ ಜನಕ್ಕೆ. ಆಮೇಲೆ ಏನು ಮಾಡಿದೆ, ನಾನು ಬಂದುಬಿಟ್ಟಿದ್ದೀನಿ ಅಂತ ನಮ್ಮ ಮನೆಯವ್ರಿಗೆ ಆಗಲಿಲ್ಲ, ಅವ್ರಿಗೆ ಹುಷಾರು ತಪ್ಪಿದ್ರು ಆಲ್ರೆಡಿ ಅನಿಸುತ್ತೆ, ಬಟ್ ವಾಮಿಟೆಲ್ಲ ಮಾಡ್ಕೊಂಡು ಏನೇನೋ ಮಾಡಿದ್ರು ಪಾಪ. ಆಮೇಲೆ ಸರಿ ಇಲ್ಲಿ ಮಾತಾಡೋದು ಬೇಡ ಅಂತ ಸ್ವಲ್ಪ ಮುಂದೆ ಹೋಗಿ ವಿಜಯನಗರ ಸೈಡ್ ಹೋಗಿ ಕೂತ್ಕೊಂಡು ಮಾತಾಡಿದ್ವಿ. ಇಲ್ಲಪ್ಪ ನಾನು ಮದುವೆ ಆಗೋಲ್ಲ, ನನಗೂ ಭಯ ಆಗುತ್ತೆ, ನಮ್ಮ ಅಪ್ಪ ಅಮ್ಮ ನನಗೂ ಬೈತಾರೆ, ಹಂಗೆ ನಮ್ಮ ಮನೇಲೂ ಮಕ್ಳಿಗೆ ಹೆಣ್ಮಕ್ಳಿದ್ದಾರೆ ಮದುವೆ ಮಾಡ್ಕೊಳ್ಳೋರು ಅಂತ ಅವರನ್ನು ಕೇಳ್ಕೊಂಡ್ರು. ಸರಿ, ನಾನು ನಿಮ್ಗೆ ಫೋರ್ಸ್ ಮಾಡ್ತಾಯಿಲ್ಲ, ನನ್ನ ಇಷ್ಟ, ನನ್ನ ಮನೇಲಿ ಹಿಂಸೆ ತಡೆಯೋಕ್ಕಾಗ್ತಾಯಿಲ್ಲ, ನಾನು ಅವ್ರು ಎಲ್ಲರೂ ದೂರ ಹೊರ್ಟೋಗ್ತೀನಿ ಅಂತ ನಾನು ಅವ್ರಿಗೆ ಹೇಳಿದೆ. ಆವಾಗ ಸರಿ ಏನಪ್ಪ ಮಾಡೋದು ಅಂತ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿ ಆ ಫ್ರೆಂಡ್ಸ್ ಜೊತೆ ನನ್ನನ್ನು ಮೈಸೂರಿಗೆ ಕಳಿಸಿದ್ರು. ಮೈಸೂರಿಗೆ ಕಳಿಸಿ ಅಲ್ಲೊಬ್ಬರು ಫ್ರೆಂಡ್ ಇದ್ದರು, ಅವ್ರ ಹೆಸರು ರಾಜೇಶ್ ಅಂತ. ಅವ್ರ ಹತ್ರ ನನ್ನನ್ನು ಕರ್ಕೊಂಡೋದ್ರು, ನಮ್ಮ ಯಜಮಾನ್ರ ಫ್ರೆಂಡ್ ಅಲ್ಲಿದ್ದರು. ಅವರು ನನ್ನನ್ನು ಕರ್ಕೊಂಡೋಗಿ ನನ್ನನ್ನು ಸೇಫ್ಟಿ ಮಾಡಿದ್ರು, ಒಂದು ರೂಮ್ ಮಾಡಿ ಅಲ್ಲಿಟ್ಟು. ಮತ್ತು ನಾಳೆ ಬೆಳಗ್ಗೆ ನಮ್ಮ ಯಜಮಾನ್ರು ಅಲ್ಲಿಗೆ ಬಂದರು. ಆಮೇಲೆ ನಂಜನಗೂಡಲ್ಲಿ ಎಲ್ಲ ಹೋಗಿ ಮತ್ತು ನಂಜನಗೂಡಲ್ಲಿ ಮದುವೆ ಆದ್ವಿ. ದೇವ್ರ ದಯದಿಂದ ಮದುವೆನೂ ಆಯಿತು. ಮತ್ತು ಇವರು ತಂದೆ ತಾಯಿಗೆ ಇವ್ರು ತಿಳಿಸಿದ್ರು. ನಾನು ನಂಜನಗೂಡಿಂದ ನಾನು ಲೆಟ್ರನ್ನು ಬರೆದೆ, ನಮ್ಮ ತಾಯಿ ತಂದೆ ಮತ್ತು ನಮ್ಮ ಅಕ್ಕವರೆಲ್ಲ ಹುಡುಕಿದ್ರೆ ಸುಮ್ಮನೆ ಹಿಂಸೆ ಆಗುತ್ತೆ ಅಂತ. ಈ ಥರ ನನ್ನ ಮದುವೆ ಆಯಿತು, ಯಾರು ಹುಡ್ಕಕ್ಕೆ ಹೋಗ್ಬೇಡಿ, ರಿಜಿಸ್ಟರ್ ಮ್ಯಾರೇಜು ಆಯಿತು ಅಂತೆಲ್ಲ. ದೇವಸ್ಥಾನದಲ್ಲಿ ತುಂಬ ಚೆನ್ನಾಗೇ ವಾಲ್ಗ ಎಲ್ಲ ಇತ್ತು, ಪೂಜಾರಿ ಎಲ್ಲರೂ ಇದ್ದರು, ಚೆನ್ನಾಗೇ ಮದುವೆ ಆಯಿತು. ಮದುವೆ ಆದಮೇಲೆ ರಿಜಿಸ್ಟರ್ ಮ್ಯಾರೇಜ್ ಹೋಗಿ ಅಲ್ಲಿ ಸೈನ್ ಎಲ್ಲ ಮಾಡಿ ಎಲ್ಲ ರಿಜಿಸ್ಟರ್ ಆಯಿತು. ಮತ್ತು ಮದುವೆ ಆದಮೇಲೆ ಎಲ್ಲಿ ಹೋಗೋಣ, ಆವಾಗ ನಮ್ಮ ಅತ್ತೆ, ನಮ್ಮ ಯಜಮಾನ ತಾಯಿ ಅವರ ತಮ್ಮನ ಮನೆಯಲ್ಲಿ ಇದ್ವಿ. ಒಂದು 15-20 ದಿವಸ, ಒಂದು ತಿಂಗಳ ಮೇಲೆ ಇದ್ವಿ, ಅವ್ರ ಜೊತೆಲೇ ಇದ್ವಿ. ಆಮೇಲೆ ಸ್ವಲ್ಪ ದಿವಸ ಆಮೇಲೆ ಮನೆ ಹುಡ್ಕೋಣ ಅಂತ ಅಲ್ಲೇ ನಮ್ಮ ಮಾವ ಅವ್ರದ್ದು 2-3 ಆಟೋಗಳು ಬಿಟ್ಟಿದ್ರು ಮೈಸೂರಲ್ಲಿ. ಆವಾಗ ಆಟೋ ಓಡಿಸ್ಕೊಂಡು ಯಾರೋ ಬಾಡಿಗೆ ಎಲ್ಲ ಕೊಡೋರು ಬೆಂಗಳೂರಿಗೆ ತಂದು, ಇಲ್ಲ ನಮ್ಮ ಮಾವನೇ ಬಂದು ಕಲೆಕ್ಷನ್ ಮಾಡ್ಕೊಳ್ಳೋರು. ಸೊ ಅದರಲ್ಲಿ ನಮಗೊಂದು ಆಟೋ ಕೊಟ್ಟರು, ಏನಾದರೂ ಮಾಡಿ ಜೀವ ಬದುಕಿಸ್ಕೊಳ್ಳಿ ಹೋಗಿ ಅಂತ. ಆವಾಗ ನಾವು ಅಲ್ಲಿ ರಾಜೇಂದ್ರ ನಗರ ಅಂತ ಮೈಸೂರಲ್ಲಿ. ಸ್ಟಾರ್ಟ್ ಆಯಿತು ಗೈಸ್. ಹೇಳಮ್ಮ ಇರಲಿ. ರಾಜೇಂದ್ರ ನಗರ್ ಮೈಸೂರಲ್ಲಿ ಆಮೇಲೆ ಏನಾಯಿತು ಕತೆ? ಇನ್ನು ಮುಗಿಯೋ ಗಂಟ ಇದ್ದಿದ್ದೆ, ನಾವು ಮುಂದೆ ಹೇಳ್ತಾನೆ ಇರ್ತಾರೆ, ನೋಡ್ತಾರೆ. ಹೇಳಮ್ಮ. ಆಮೇಲೆ ಅಲ್ಲಿ ಸಂಸಾರ ಮಾಡಿದ್ವಿ. ಒಂದು 180 ರೂಪಾಯಿ ಬಾಡಿಗೆ. ನನಗೂ ಅಳಿಸ್ತೀಯ ಅವಾಗ, ಹೇಳು. ಹೇಳ್ರಮ್ಮ. 180 ರೂಪಾಯಿ ಬಾಡಿಗೆ, ಒಂದು 2,000. 180 ರೂಪಾಯಿ ಬಾಡಿಗೆ. 2,000 ರೂಪಾಯಿ ಅಡ್ವಾನ್ಸ್ ತೊಗೊಂಡು ಮನೆ ಮಾಡ್ಕೊಂಡು 2 ವರ್ಷ ಅಲ್ಲೇ ಇದ್ವಿ. ಅಲ್ಲೂ ನಮ್ಮ ಮನೆಯವ್ರು ಆಟೋ ಓಡಿಸ್ತಾಯಿದ್ರು. ಆಟೋ ಓಡಿಸಿ ಹೆಂಗೋ ಜೀವನ ಮಾಡ್ತಾಯಿದ್ವಿ. ಇಬ್ಬರಿಗೆ ಬೇಜಾರಾಗೋಯ್ತು ಸಿಕ್ಕಾಪಟ್ಟೆ, ಎಷ್ಟು ದಿನ ಅಂತ ಹಿಂಗೆ ಇರೋದು ಅಂತ. ನಾನೇನು ಮಾಡಿದೆ, ಒಂದಿನ ಇಸ್ರೋ ಕ್ವಾರ್ಟರ್ಸಲ್ಲಿ ನಮ್ಮ ಅಕ್ಕನ ಮಕ್ಕಳು ನೋಡೋಂಗಾಗೋಯ್ತು. ಸೊ ನೋಡಲೇಬೇಕು ಅಂತ ಬೆಂಗಳೂರಿಗೆ ಬಸ್ ಹತ್ಕೊಂಡು ಬಂದ್ಬಿಟ್ಟೆ. ಬಂದಿದ್ದ ತಕ್ಷಣ ಅಲ್ಲಿ ಕ್ವಾರ್ಟರ್ಸ್ಗೆ ಹೋದೆ, ಫ್ರೆಂಡ್ ಮನೆಗೆ ಹೋದೆ. ನಮ್ಮ ಅಕ್ಕ ಕೆಲಸಕ್ಕೆ ಹೋಗ್ತಾಯಿದ್ರು.
ಕೆಲಸಕ್ಕೆ ಹೋಗ್ತಾಯಿದ್ರು. ನಮ್ಮ ಭಾವ ಇಸ್ರೋಗೆ ಹೋಗ್ತಾಯಿದ್ರು. ಅಲ್ಲಿ ಫ್ರೆಂಡ್ ಮನೇಲಿ ಕೂತ್ಕೊಂಡಿದ್ದೆ. ನಮ್ಮ ಅಕ್ಕ ಬಂದರು. ಬಂದ್ಬಿಟ್ಟು ಈ ಥರ ಶಾಂತ ಬಂದಿದ್ದಾರೆ ಬನ್ನಿ ಅಂತ ಯಾರೋ ಕರ್ಕೊಬಂದರು. ಆವಾಗ ನಮ್ಮ ಅಕ್ಕ ಬಂದರು, ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ನನಗೆ. ಏನಕ್ಕೆ ಹಿಂಗೆ ಮಾಡಿದೆ, ಅಣ್ಣನ ಮರ್ಯಾದೆ ತೆಗೆದ್ಬಿಟ್ಟಲ್ಲ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನಾನು ಹೋಗ್ಲಿ ಬಿಡಿ, ವಾಪಸ್ ಹೋಗ್ಬಿಡ್ತೀನಿ ನಾನು, ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಹೆಂಗೆ ಅಂತ. ಆಮೇಲೆ ನಮ್ಮ ಅಕ್ಕನ ಗಂಡ ಪಾಪ ನಂಗೆ ಸಪೋರ್ಟ್ ಮಾಡಿದ್ರು. ಯಾರು ಏನನ್ನಲ್ಲ, ಈಗಿನ ಪ್ರಪಂಚನೇ ಆ ಥರ ಇದೆ, ಇನ್ನೂ ಮುಂದೆ ನೋಡಿ ಈ ಥರ ಆಗುತ್ತೆ ಅಂತ ಹೇಳಿದ್ರು. ಇವಾಗ ಆಗ್ತಾ ಇದೆಯಲ್ಲ ಲವ್ ಮ್ಯಾರೇಜ್ಗಳು, ಆ ಥರ ಮುಂದೆ ಇನ್ನೂ ತುಂಬ ಆಗುತ್ತೆ, ನೀನೇನು ಪರವಾಗಿಲ್ಲ, ಹೊಸ್ದಾಗಿ ಏನು ಮಾಡಿಲ್ಲ, ಬಾ ಹೋಗೋಣ ಮನೆಗೆ ಅಂತ ಮನೆಗೆ ಕರ್ಕೊಂಡೋಗಿ 1-2 ದಿನ ಇರಿಸ್ಕೊಂಡು ನನ್ನನ್ನು ಚೆನ್ನಾಗಿ ನೋಡ್ಕೊಂಡು ಕರ್ಕೊಂಡೋಗಿ ಮತ್ತೆ ಮೈಸೂರಿಗೆ ಬಿಟ್ಟಾದ್ಮೇಲೆ ಅಲ್ಲಿ ಕಾವೇರಿ ಗಲಾಟೆ ಆಯಿತು. ಸೊ ಇಲ್ಲೇ ಬಂದ್ಬಿಡಿ ಬೆಂಗಳೂರಿಗೆ, ಮನೆ ಖಾಲಿ ಮಾಡ್ಕೊಂಡು ಅಂತ ಹೇಳಿದ್ರು. ನಾವು ಬೆಂಗಳೂರಿಗೆ ಬಂದ್ಬಿಟ್ವಿ. ನಮ್ಮ ಕ್ವಾರ್ಟರ್ಸಲ್ಲೇ ಇದ್ವಿ, ಇಸ್ರೋ ಕ್ವಾರ್ಟರ್ಸಲ್ಲಿ. 4-5 ತಿಂಗಳು 6 ತಿಂಗಳು ಇರಿಸ್ಕೊಂಡು ಆ ಟೈಮಲ್ಲಿ ನಮ್ಮ ತಂದೆಗೆ ರಿಟೈರ್ಡ್ ಆಯಿತು ಗುಂಡ್ಲುಪೇಟೆಯಿಂದ. ರಿಟೈರ್ಡ್ ಆಗಿದ ತಕ್ಷಣ ಅವರು ಕ್ವಾರ್ಟರ್ಸ್ಗೆ ಬರಬೇಕು ಅಕ್ಕನ ಮನೆಗೆ. ಗೊತ್ತಾಯ್ತು ಅವ್ರಿಗೆ? ಬರ್ತಾ ಇದ್ದೀವಿ ಅಂತ ಲೆಟ್ರ್ ಹಾಕಿದ್ರು. ಅವ್ರು ಅವಾಗ ನಮ್ಮ ಅಕ್ಕ ತುಂಬ ಭಯ ಬಿದ್ದುಬಿಟ್ರು, ನಾನು ಅಲ್ಲೇ ಇದ್ದೀನಲ್ಲ. ಆವಾಗ ಸೊ ನಾನು ಇನ್ನೇನು ಮಾಡೋದು ಅಂತ ನಮ್ಮ ತಂದೆ ತಂಗಿ ಒಬ್ರು ಇದ್ದಾರೆ, ಗಂಗಮ್ಮ ಅಂತ, ESL ಕೆಲಸ ಮಾಡ್ತಾಯಿದ್ರು ಅವರು. ಅವ್ರ ಮನೆ ತಿಮ್ಮೇನಹಳ್ಳಿಲಿ ಇದ್ದಿತ್ತು. ಅವ್ರ ಮನೆಗೆ ಕರ್ಕೊಂಡೋಗ್ಬಿಟ್ರು ನನ್ನನ್ನು ನಮ್ಮ ಮನೆಯವ್ರನ್ನ 3 ದಿನ. ಸೊ ಅವ್ರ ಮನೇಲೇ 3 ದಿನ ಇದ್ವಿ. ಇದ್ಮೇಲೆ ನಮ್ಮ ತಂದೆಗೆ ನಮ್ಮ ಅಕ್ಕ 2ನೇ ಅಕ್ಕ ಹೇಳಿದ್ರು, ಈ ಥರ ಅಪ್ಡೇಟ್ ಆಗಿ ನೀವು ಈ ಥರ ಶಾಂತ ಬಂದಿದ್ದಾಳೆ, ಬೇಜಾರು ಮಾಡ್ಕೊಬೇಡಿ, ಚೆನ್ನಾಗಿದ್ದಾಳೆ ನೋಡೋಕ್ಕೆ, ಏನೂ ತೊಂದರೆ ಇಲ್ಲ ಅವಳಿಗೆ, ನಾನು ಬೆಂಗಳೂರಿಗೆ ಕರ್ಸ್ಕೊಂಬಿಟ್ಟಿದ್ದೀನಿ, ಆ ಥರ ಹಿಂಗೆ ಅಂತೆಲ್ಲ ಹೇಳಿ ನಮ್ಮ ತಂದೆ ಒಪ್ಸರು. ಆ ಟೈಮಲ್ಲಿ ನಮ್ಮ ತಂದೆ ರಿಟೈರ್ಡ್ ಆಗಿತ್ತು. ಸೊ ಕರ್ಸು ನೋಡೋಣ ಅಂತಂದ್ರೆ ನಾನು ಹೋಗಿ ನಮ್ಮ ತಂದೆಗೆ ನಮಸ್ಕಾರ ಮಾಡಿ, ಕಾಲಿಗೆ ನಮಸ್ಕಾರ ಮಾಡಿ ಜೋರಾಗಿ ಹತ್ಬಿಟ್ಟು ತಪ್ಪಾಯಿತು ಅಂತ. ಆಮೇಲೆ ನಮ್ಮ ತಂದೆಗೆ ರಿಟೈರ್ಡ್ ಆಗಿದ್ದು ದುಡ್ಡೆಲ್ಲ ಬಂದಿತ್ತಲ್ಲ, ಅದು ಸ್ವಲ್ಪ ಅಮೌಂಟಲ್ಲಿ ನನಗೊಂದು ಸ್ವಲ್ಪ ಗೋಲ್ಡೆಲ್ಲ ಮಾಡಿಸ್ಕೊಟ್ರು. ಗೋಲ್ಡ್ ಮಾಡಿಸಿ ನನಗೆ ಮೂಡ್ಲಪಾಳ್ಯದಲ್ಲಿ ಶಿವಾನಂದ ನಗರದಲ್ಲಿ ನನಗೆ ಚಿಕ್ಕದೊಂದು ಮನೆ ಮಾಡಿ 300 ರೂಪಾಯಿ ಬಾಡಿಗೆ, 3000 ರೂಪಾಯಿ ಅಡ್ವಾನ್ಸ್ ಒಂದು ಮನೆ ಮಾಡಿಕೊಟ್ಟು ಮತ್ತು ಸಾಮಾನೆಲ್ಲ ಕೊಡಿಸಿ ನನ್ನನ್ನು ನಮ್ಮ ಯಜಮಾನ್ರನ್ನ ಸಪ್ರೇಟ್ ಇಟ್ಟರು. ಆವಾಗ ನಾನು ಸುಷ್ಮಿತನಿಗೆ ಪ್ರೆಗ್ನೆಂಟ್ ಆದೆ. 2-3 ತಿಂಗಳು ಪ್ರೆಗ್ನೆಂಟ್ ಆಗಿತ್ತು. ಬಟ್ ಗೊತ್ತಾಗಲಿಲ್ಲ. ನಾವು ಮನೆ ಮಾಡಿದ್ವಿ. ಮನೆ ಮಾಡಿ ಸಂಸಾರ ಚೆನ್ನಾಗಿ ಹೋಗ್ತಾಯಿತ್ತು. ನಮ್ಮ ಯಜಮಾನ್ರು ಕೋಡಿಸ್ಕೋಗ್ತಾಯಿದ್ರು. ಕೆಲಸ ಸಿಕ್ತು ನಮ್ಮ ಮನೆಯವ್ರಿಗೆ. ಚೆನ್ನಾಗಿದೆ. ಇಲ್ಲ ಅವಾಗ ಇನ್ನೂ ಆಟೋ ತೊಗೊಂಡಿರಲಿಲ್ಲ. ಅಲ್ಲ, ಆಟೋ ಇತ್ತಲ್ಲ ಮೈಸೂರಲ್ಲಿ, ಅದನ್ನು ಮಾರ್ಬಿಟ್ಟು ಬಂದ್ಬಿಟ್ವಿ ನಾವು ಮೈಸೂರಲ್ಲಿ. ನಮ್ಮ ಮಾವ ಕೊಟ್ಟಿದ ತಕ್ಷಣ ಅದನ್ನು ನಮಗೆ ಕೈಯಲ್ಲಿ 1 ರೂಪಾಯಿ ಬಂಡವಾಳ ಇಲ್ಲ, ನಾವು ಹೆಂಗೆ ಮಾಡಬೇಕು ಅನ್ನೋದು ಆಟೋ ಮಾರಿ ಮನೆ ಅಡ್ವಾನ್ಸು ಸಾಮಾನು ಅದು ಇದು ಎಲ್ಲ ತೊಗೊಂಡ್ವಿ. ಬಾಡಿಗೆ ಆಟೋ ಓಡಿಸ್ತಾಯಿದ್ರು ಮೈಸೂರಲ್ಲಿ ನಮ್ಮ ಮನೆಯವರು. ಆಮೇಲೆ ಬಂದಮೇಲೆ ಈ ಥರ ಮೂಡ್ಲಪಾಳ್ಯಕ್ಕೆ ಬಂದು ಮನೆ ಮಾಡ್ಕೊಂಡಿದ್ವಿ. ನಾನು ಪ್ರೆಗ್ನೆಂಟ್ ಆಗಿದ್ದೆ. ಆವಾಗ ನಮ್ಮ ಯಜಮಾನ್ರಿಗೆ ಕೊಡೆಸಲ್ಲಿ ಕೆಲಸ ಸಿಕ್ತು. ಕೊಡೆಸಲ್ಲಿ ಕೆಲಸ ಮೆಜೆಸ್ಟಿಕ್ಕಲ್ಲಿ ಹೋಗ್ಲಿಪುರ ಹತ್ರ ಕೆಲಸ ಸಿಕ್ಕಿದ್ಮೇಲೆ ನಾವು ಒಂದು 2 ವರ್ಷ ತುಂಬ ಚೆನ್ನಾಗಿ ಆಗೋದ್ವಿ. ತುಂಬ ಅಂದರೆ ಒಡವೆಗಳಲ್ಲಿ ಮಾಡಿಸ್ಕೊಂಡ್ವಿ. ಮತ್ತು ಎಲ್ಲರೂ ನಮ್ಮನೆಗೆ ಬರೋರು, ಶಾಂತ ಚೆನ್ನಾಗಿದ್ದಾಳೆ ಅಂತ ಎಲ್ಲ ಬರೋರು ಹೋಗೋರು. ಮತ್ತು ಬಂದವ್ರನ್ನೂ ನಾನು ಅಷ್ಟೇ ಚೆನ್ನಾಗಿ ಕಾಣ್ತಾ ಇದ್ದೆ. ಆ ಪುಟ್ಟ ಮನೇಲೇ ತುಂಬ ಚೆನ್ನಾಗಿ ಎಲ್ಲ ಅಕ್ಕಂದರು ಎಲ್ಲ ಹತ್ರ ಆದರೂ ಸ್ವಲ್ಪ ಎಲ್ಲ ಬರ್ತಾಯಿದ್ರು, ಹೋಗ್ತಾಯಿದ್ರು. ನಮ್ಮ ತಂದೆ ತಾಯಿನೂ ಬರ್ತಾಯಿದ್ರು. ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊತಾ ಇದ್ದೆ. ಇವಳು ಹೊಟ್ಟೆ ಒಳಗಡೆ ಇದ್ಲು. ಆವಾಗ ಸೊ ನಾನು ಲಕ್ಷ್ಮೀ ಮೆಟಾರಿಟಿ ಹೋಮು ಮಲ್ಲೇಶ್ವರಂ 18 ಕ್ರಾಸಲ್ಲಿ ಇವಳಿಗೆ ನಾನು ತೋರಿಸ್ತಾ ಇದ್ದೆ, ಮಲ್ಲೇಶ್ವರಮಲ್ಲಿ 18 ಕ್ರಾಸಲ್ಲಿ. ಆಮೇಲೆ ಲಕ್ಷ್ಮೀ ಮೆಟಾರಿಟಿ ಮೇಲೆ ನಾನು ಕರ್ಕೊಂಡು ನರ್ಸಿಂಗ್ ಹೋಮಲ್ಲಿ ಬಿಟ್ಟು, ಇವಳು ನರ್ಸಿಂಗ್ ಹೋಮಲ್ಲಿ ಹೆರಿಗೆ ಆಯಿತು, ಹೆಣ್ಮಗು. ಅಕ್ಟೋಬರ್ 15ನೇ ತಾರೀಕು 9 ಗಂಟೆ 3 ನಿಮಿಷಕ್ಕೆ ನಮ್ಮ ಇವಳು ಹುಟ್ಟಿದ್ಲು ಸುಷ್ಮಿತಾ. ಎಲ್ಲರಿಗೂ ಖುಷಿ ಆಯಿತು, ತುಂಬಾ ಚೆನ್ನಾಗಿದ್ವಿ. ಮತ್ತು ನಮ್ಮಮ್ಮ 5 ತಿಂಗಳು ಬಾಣತನೂ ಮಾಡಿದ್ರು, ಚೆನ್ನಾಗಿ ನೋಡ್ಕೊಂಡ್ರು ನನ್ನನ್ನು. ಅವರು ಅಲ್ಲೇ ಮೂಡ್ಲಪಾಳ್ಯದಲ್ಲಿ ಇದ್ದರು, ಸಾಯಿಬಾಬಾ ಗುಡಿ ಹತ್ರ ಅವರು ಒಂದು ಮನೆ ಮಾಡ್ಕೊಂಡಿದ್ರು, ನಾವು ಇಲ್ಲೊಂದು ಮನೆ ಮಾಡ್ಕೊಂಡಿದ್ವಿ. ನಮ್ಮಮ್ಮ ಹೋಗ್ತಾ ಬಂದು ಅಲ್ಲೇ ನಮ್ಮನೆಗೆ ಬಂದಿದ್ದು. ಒಂದು 5 ತಿಂಗಳು ಚೆನ್ನಾಗಿ ಬಾಣತನ ಮಾಡೋದು, ತುಂಬ ಚೆನ್ನಾಗಿದ್ಲು. ಸೊ ನನ್ನ ಮಗು ಇದ್ದಾಗ 5 ತಿಂಗಳಿದ್ದಾಗ ಈ ರೀತಿ ಇದ್ದೆ ಮಾಡಿದ್ವಿ. 5 ತಿಂಗಳಾದ್ಮೇಲೆ ನಾವು 5 ತಿಂಗಳಿಗೆ ನಾಮಕರಣ ಮಾಡೋಣ ಅಂತ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ ನಾಮಕರಣ. ಬಟ್ರ್ ಇಡಿಸಿ ಅದೆಲ್ಲ ಚೆನ್ನಾಗಿ. ನಾನು ಹೇಳಿದ್ನಲ್ಲ ಆವಾಗಲೇ ಮಗುದು 5 ತಿಂಗಳದ ನಾಮಕರಣ ಅಂತ. ನೋಡಿ, ಇದು ನಮ್ಮ ಸುಷ್ಮಿತಾ ಹೆಂಗಿದ್ಲು 5 ತಿಂಗಳು ಮಗುಲಿ ನಾಮಕರಣ ಮಾಡಿದ್ದು. ತುಂಬ ಚೆನ್ನಾಗಿ ಮಾಡಿದ್ವಿ. ಜನನೆಲ್ಲ ಕರೆದು ಪೆಂಡಲೆಲ್ಲ ಹಾಕಿ ಚೆನ್ನಾಗಿ ನಾಮಕರಣ ಮಾಡಿ ಚೆನ್ನಾಗಿದ್ವಿ. ಆಮೇಲೆ ಇನ್ನೂ ತುಂಬ ಚೆನ್ನಾಗಿ ಆದ್ವಿ. ಆಮೇಲೆ ನಮ್ಮ ಮನೇಲಿ ಚೆನ್ನಾಗಿ ದುಡಿತಾಯಿದ್ರು. ಸುಮಾರು ಒಡವೆಗಳೆಲ್ಲ ಮಾಡಿಸ್ಕೊಂಡ್ವಿ ನಾವು.
ಮಾಡ್ಕೊಂಡಿದ್ವಿ. ಆಮೇಲೆ ಮಾಡ್ಕೊಂಡಿದ್ಮೇಲೆ ಆಯಿತು, ಹಿಂಗೆ ಚೆನ್ನಾಗಿ ಹೋಗ್ತಾ ಬರ್ತಾ ಎಲ್ಲ ಚೆನ್ನಾಗಿತ್ತು ಸಂಸಾರ. ಆಮೇಲೆ ಏನು ಮಾಡಿದ್ವಿ, ಒಂದಿನ ಈಗ ಊರವ್ರು ಇವ್ರು ಯಜಮಾನ್ರು, ನಮ್ಮ ಯಜಮಾನ್ರ ಕಡೆ ಯಾರೂ ಮಾತಾಡ್ತಿರ್ಲಿಲ್ಲ. ಸೊ ಇದೇ ನೋಡಿ ನನ್ನ ಮಗು ಇದ್ದಿದ್ದಾಗ, ಅದು 5 ತಿಂಗಳು ಪಾಪು. ನಾನು ಚೆನ್ನಾಗಿಲ್ಲ, ಸಣ್ಣ ಇದ್ದೀನಿ. ಅದು 5 ತಿಂಗಳ ನಾಮಕರಣದ ಫೋಟೋ, ಆ ಥರ ಇದ್ಲು ಅವಳು. ಆಮೇಲೆ ನಾನು ಇವರು ಓಕೆ ನಮ್ಮ ಕಡೆನೆಲ್ಲ ಚೆನ್ನಾಗಾಗಿದ್ರು. ಸೊ ನಮ್ಮ ತಂದೆ ತಾಯಿ ಚೆನ್ನಾಗಿಲ್ವಲ್ಲ ಅಂತ ಅದೊಂದು ಸ್ವಲ್ಪ ಕೊರಗಿತ್ತು. ಇವ್ರ ಕಡೆ ಚೆನ್ನಾಗಿಲ್ವಲ್ಲ, ಸ್ವಲ್ಪ ಮಾತಾಡಿಸ್ತಾ ಇಲ್ಲ ಅದೊಂದು ಕೊರಗಿತ್ತು. ಆಮೇಲೆ ಫಸ್ಟ್ ಟೈಮ್ ಊರಲ್ಲಿ ನಾವು ನಮ್ಮೂರು, ನಮ್ಮ ಯಜಮಾನೂರು ಚನ್ನಪಟ್ಟಣ ಕಾಡಂಕನಹಳ್ಳಿ ಅಂತ, ಅಲ್ಲಿಗೆ ಹೋಗೋಣ ಅಂತ ಅಲ್ಲಿ ಅವ್ರ ದೊಡ್ಡಪ್ಪವ್ರ ಮನೆಯವ್ರು ಕರೆದ್ರು. ಸರಿ, ಇವ್ರ ತಂದೆ ತಾಯಿ ಆದರೂ ಕರೀಲಿಲ್ವಲ್ಲ, ಬೇಡ ಪರವಾಗಿಲ್ಲ ಎಲ್ಲರೂ ಹೋಗೋಣ ಅಂತ. ಬಟ್ ನಮ್ಮ ಸುಷ್ಮಿತನ್ಗೆ ನಾನು 1 ವರ್ಷದ ಬರ್ತಡೆ, 5 ತಿಂಗಳ ನಾಮಕರಣ, ಮತ್ತು 2 ವರ್ಷದ ಬರ್ತಡೆ, ಪ್ರತಿಯೊಂದೂ ಚೆನ್ನಾಗಿ ಮಾಡ್ಕೊಂಡು ಬರ್ತಾಯಿದೆ. ಮಂಡೆ ಕೊಟ್ಟ ಮೇಲೆ ಈ ಥರ 1 ವರ್ಷದ್ದು ಮಗುದು ಬರ್ತಡೆ ಮಾಡಿದ್ವಿ, ಚೆನ್ನಾಗಿ ಮಾಡಿದ್ವಿ. ಇದು 2ನೇ ವರ್ಷದ ಬರ್ತಡೆ. ಇವರೆಲ್ಲ ನನ್ನ ಕಸಿನ್ಸು, ನಮ್ಮ ಅಣ್ಣ ತಮ್ಮಂದಿರು. ಇದೆಲ್ಲ 2ನೇ ವರ್ಷದ ಬರ್ತಡೆ ಮಾಡಿದ್ವಿ. ನಮ್ಮ ಅಜ್ಜಿ ತಾತ, ಐ ಮಿಸ್ ದೆಮ್. ಇದು ನಮ್ಮ ಸುಷ್ಮಿತಾ 5ನೇ ವರ್ಷದ್ದು ಬರ್ತಡೆ. ಇದು ನೋಡಿ ನಾನು ಹಿಂಗಿದ್ದೆ PUC ಟೈಮಲ್ಲಿ. ಅಯ್ಯಯ್ಯೋ, ತುಂಬ ಚೆನ್ನಾಗಿ ಮಾಡ್ತಾಯಿದೆ. ಆಮೇಲೆ ಸರಿ ಊರಿಗೆ ಕರೆದ್ರು ಅವರು, ಊರಿಗೆ ಹೋಗೋಣ ಅಂತ ಹೋದ್ವಿ. ಅವಾಗ ಇವಳ್ದು ಅಕ್ಟೋಬರ್ ತಿಂಗಳಲ್ಲಿ ಮತ್ತೆ ಅವಳು 3 ವರ್ಷದ ಬರ್ತಡೇ ಮಾಡಬೇಕು ನಾನು. ಯಾವಾಗ ನಾವು ಜೂನ್ ಜುಲೈಗೆ ಯಾವಾಗಲೂ ಒಂದ್ಸರಿ ಊರಿಗೆ ಹೋಗಿದ್ವಿ. ಆವಾಗ ಅವರು ಬಸ್ ಸಿಗದೇನೆ ನಾವು ಅವ್ರಿಗೆ ಕುಲ್ಕಿ ಗಾಡಿ, ಅವ್ರಿಗೆ ಬೆನ್ನು ಬ್ಯಾಕ್ ಬೋನ್ ಸ್ಟಾರ್ಟ್ ಆಯಿತು ನೋವು. ಆ ನೋವು ಯಾವಾಗ ಆಗಿದೆ ಅಂದರೆ ಅವರು ಮದುವೆಗೆ ಮುಂಚೆ ಏನೋ ಕಾರ್ ಓಡ್ಸೋಕೆ ಹೋಗಿ ನಾಯಿ ಅಡ್ಡ ಬಂದು ಆಕ್ಸಿಡೆಂಟ್ ಆಗಿ ಅದು ಏನೋ ಕ್ರ್ಯಾಕ್ ಆಗಿತ್ತೋ ಏನೋ ಗೊತ್ತಿಲ್ಲ, ಅದು ಮೂಳೆ ಏನೋ ಹಿಂದೆಗಡೆ ಬ್ಯಾಕ್ ಬೋನ್ ಏನೋ ಬಂದಿತ್ತಂತೆ. ಸೊ ಅದು ನೋವು ಜಾಸ್ತಿ ಕಾಣಿಸ್ಕೊಂಬಿಡ್ತು. ನನ್ನ ಮಗು ಎತ್ಕೊಂಡು ಊರಿಗೆ ಹೋಗಿದೆ. ಸೊ ಅಲ್ಲಿಂದ ಬಂದ್ವಿ. ನನಗೆ ಯಾಕೋ ಬೆನ್ನೋವು ಅಂತ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ. ಆಮೇಲೆ ಏನಾಯಿತು ನೋಡೋಣ ಅಂತ ಅವ್ರು ಕೊಡಿಸೋರೇನೆ ಮಲ್ಲಿಗೆ ನರ್ಸಿಂಗ್ ಹೋಮಲ್ಲಿ ಒಂದು ಸ್ಕ್ಯಾನ್ ಮಾಡಿಸ್ಕೊಟ್ರು. ಆವಾಗ ಏನೋ ಮೂಳೆ ಏನೋ ಜರುಗಿದೆ, ಕ್ರಾಕ್ ಬಿಟ್ಟಿದೆ, ಏನೇನೋ ಹೇಳಿದ್ರು ಸ್ಕ್ಯಾನಲ್ಲಿ. ಸರಿ, ಏನು ಮಾಡಿದೆ, ಅವಾಗ ಮನೆಯಲ್ಲೇ ಇದ್ದರು, ಸ್ವಲ್ಪ ದಿವಸ ಮನೆಯಲ್ಲೇ ಉಳ್ಕೊಂಬಿಟ್ರು. ಸ್ವಲ್ಪ ಕಷ್ಟ ಪ್ರಾಬ್ಲಮ್ ಆಯಿತು, ಶುರುವಾಯ್ತು ನಮಗೆ. ಆಮೇಲೆ ಏನು ಮಾಡಿದೆ, ನಾನು ಮಗು ಕಟ್ಕೊಂಡು ಏನು ಮಾಡೋದಪ್ಪ ದೇವ್ರೆ ಅಂತ ಅನ್ಕೊಳ್ತಾ ಇದ್ದೆ. ಸರಿ, ಇವ್ರ ತಂದೆ ತಾಯಿಯವರು ಚಂದ್ರಲ್ಲಿ ಹೋಟೆಲಿದ್ರು, ಅಲ್ಲಿ ಹೋಗೋಣ ಭೇಟಿ ಮಾಡೋಣ ಅಂದ್ಬಿಟ್ಟು ಅಲ್ಲಿಗೆ ಹೋದೆ. ಈ ಥರ ನಿಮ್ಮ ಮಗನಿಗೆ ಏನೋ ಹುಷಾರಿಲ್ಲ, ಬನ್ನಿ ನೋಡಿ ಅಂತ ಅವ್ರ ಅಪ್ಪನ್ನ ಮತ್ತು ಅವರ ತಮ್ಮನ್ನ ಕರ್ಕೊಂಡು ಬಂದು ನೋಡಿದ್ರು. ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಸೇರಿಸೋಣ ಅಂದ್ಬಿಟ್ಟು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಆಲ್ರೆಡಿ ನಾವು ಅಷ್ಟೊತ್ತಿಗಾಗಲೇ ತೊಂದರೆಯಲ್ಲಿ ಅನುಭವಿಸ್ತಾ ಇದ್ವಿ. ಒಂದು 5-6 ತಿಂಗಳು ಕೆಲಸಕ್ಕೆ ಹೋಗಲಿಲ್ವಲ್ಲ ನಮ್ಮ ಮನೆಯವರು. ಆಲ್ರೆಡಿ ನಮ್ಮ ಕಷ್ಟ ಸ್ಟಾರ್ಟ್ ಆಗೋಗಿತ್ತು. ಆಮೇಲೆ ಇವಳು 3 ವರ್ಷದ ಬರ್ತಡೇನೂ ಕೂಡ ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ. ಒಂದು ಫೋಟೋ ತೋರಿಸ್ತೀನಿ, ಅದು ನೆನಪಿಗೆ ಇಟ್ಕೊಳ್ಳೋಣ ಅಂತ ಒಂದು ಸ್ಟುಡಿಯೋಗೆ ಕರ್ಕೊಂಡೋಗಿ ಫೋಟೋ ತೆಗಿಸ್ದೆ, ಅಷ್ಟೇ ಬಿಟ್ಟೆ. ಅವತ್ತು 3 ವರ್ಷ ಬರ್ತಡೇ ಮಾಡೋಕ್ಕಾಗಲಿಲ್ಲ. ಆವಾಗ ನಾನು ಈ ಥರ ಸ್ಟುಡಿಯೋಗೆ ತೊಗೊಂಡೋಗಿ ನೆನಪಿರಲಿ ಅಂತ ನಾನು 3 ವರ್ಷದ ಮಗು ಇದು, ಆವಾಗ ಫೋಟೋ ತೆಗಿಸ್ದೆ. ಈ ಥರ 3 ವರ್ಷದ ಬರ್ತಡೇನೂ ಮಾಡೋಕ್ಕಾಗಲಿಲ್ಲ. ಆಮೇಲೆ ಇವಳು 3 ವರ್ಷದ ಮಗು, ಮತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ. ನಮ್ಮ ಮನೆಯವ್ರಿಗೆ ಬೆನ್ನು ಆಪ್ರೇಷನ್ ಮಾಡಬೇಕು, ಮೂಳೆ ಏನೋ ಜರುಗಿದೆ, ಏನೋ ಆಗಿದೆ, ಹಂಗೆ ಏನೋ ರಾಡ್ ಹಾಕಬೇಕು ಒಳಗಡೆ ಅಂತೆಲ್ಲ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಹೋದ್ವಿ. ಅಲ್ಲಿ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ಮಾಡಿ ರಾಡ್ ಹಾಕಿದ್ರು. ಸತತವಾಗಿ ನಾವು 2 ತಿಂಗಳು ಹಾಸ್ಪಿಟ್ಲಲ್ಲೇ ಇದ್ದೆ. 2-2.25 ತಿಂಗಳು ನಾನು ಸತತವಾಗಿ ಹಾಸ್ಪಿಟ್ಲಲ್ಲೇ ಇದ್ದೆ. ಮನೆ ಹಾಸ್ಪಿಟ್ಲು ಓಡಾಡ್ಕೊಂಡಿದ್ದೆ. ಅಷ್ಟರೊಳಗಾಗಲೇ ಮಗುನ ನಮ್ಮ ತಾಯಿ ತಂದೆ ಇಲ್ಲಿ ಕ್ವಾರ್ಟರ್ಸಲ್ಲಿದ್ದರು, ನಮ್ಮ ಅಕ್ಕವ್ರ ಮನೇಲಿ. ಅಲ್ಲಿ ಕರ್ಕೊಂಡೋಗಿ ಬಿಡೋದು, ಮತ್ತು ಊಟ ಎತ್ಕೊಳ್ಳೋದು, ನಮ್ಮ ಮನೆಯಿಂದ ಅಡುಗೆ ಮಾಡ್ಕೊಂಡು ಹೋಗೋದು, ಮಗು ಅಲ್ಲಿ ಬಿಡೋದು, ಮತ್ತು ಹಾಸ್ಪಿಟ್ಲಿಗೆ ಹೋಗೋದು, ಈ ಥರನೇ ಮಾಡಿದ್ದೆ. ಸ್ವಲ್ಪ ಜೀವನನೂ ಕಷ್ಟ ಆಯಿತು. ನಮ್ಮ ಮಾವ ಸ್ವಲ್ಪ ನೋಡ್ಕೋತಾಯಿದ್ರು, ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನು. ಆಮೇಲೆ ಅಲ್ಲಿಂದ ಹಿಂಗೆ ಜಾಸ್ತಿ ಆಗೋಯ್ತು. ಅವರು ಡಾಕ್ಟ್ರು ಎಷ್ಟು ದಿವಸ ಅಂತ ಇರಿಸ್ಕೊಳಕ್ಕಾಗುತ್ತೆ, ಮನೆಗೆ ಕರ್ಕೊಂಡೋಗಿ ಒಂದು 15-20 ರೆಸ್ಟ್ ಮಾಡ್ರಮ್ಮ, ಅದೇನು ನಡೀತಾರಲ್ಲ ಅದನ್ನು ಸ್ಟಿಕ್ ಕೊಡ್ತೀವಿ, ಅದನ್ನು ನಡೆಸ್ರಿ ಸ್ವಲ್ಪ ದಿವಸ ಅಂತ ಮನೆಗೆ ಕರ್ಕೊಂಡು ಬಂದೆ. ಅದು ಒಂದೇ ಹಾಸ್ಪಿಟ್ಲಲ್ಲ, ಅಲ್ಲಿಂದ ನಾನು ವಿಕ್ಟೋರಿಯಾ ಬಿಟ್ಬಿಟ್ಟೆ. ಅಷ್ಟೊತ್ತು ಬಿಟ್ಬಿಟ್ಟು ಭಟ್ರಾಳಿ ಟ್ರೈ ಮಾಡಿದೆ, ಜಿಂಕಾ ನರ್ಸಿಂಗ್ ಹೋಮ್ ಟ್ರೈ ಮಾಡಿದೆ, ವಿಜಯನಗರ ಹಾಸ್ಪಿಟಲ್ ಟ್ರೈ ಮಾಡಿದೆ, ಮತ್ತು ಶರಾವತಿ ಹಾಸ್ಪಿಟ್ಲು. ಮತ್ತು ಎಲ್ಲರೂ ನಮ್ಮ ಯಜಮಾನರು ಸ್ವಲ್ಪ ಲೂಸ್ ಆಡ್ದಂಗೆ ಆಡ್ತಿದ್ರು, ತಲೆ ಏನೋ ಕೆಟ್ಟೋಗಿದೆ ಅನ್ನೋ ಥರ.
ನಿಮ್ಯಾನ್ಸಿಗೆ ಕರ್ಕೊಂಡೋಗಿ ಅಂತ ಹೇಳಿದ್ರು ಸ್ವಲ್ಪ ಜನ. ನಿಮ್ಯಾನ್ಸ್ಗೂ ಕರ್ಕೊಂಡೋದೆ. ಅಲ್ಲೂ ಕೂಡ ಏನೂ ಆಗಿಲ್ಲ ಇವ್ರಿಗೆ ಪ್ರಾಬ್ಲಮ್ಮು ಅಂತಾನೆ ಕಳಿಸಿದ್ರು. ಮೂಳೆ ಪ್ರಾಬ್ಲಮ್ ಇಂದಂಗೆ ಆಡ್ತಾ ಇದ್ದಾರೆ ಅಂತ. ಈ ಥರ ಅವ್ರಿಗೆ ಏನು ಗೊತ್ತಾ, ಅಲ್ಲುಜ್ಜಕ್ಕೂ ಶಕ್ತಿ ಇಲ್ಲ, ನಂಗೆ ಕೈ ಹಂಗಾಗೋಯ್ತು ಅವ್ರಿಗೆ. ಅಂದರೆ ಬೆನ್ನು ಆಪ್ರೇಷನ್ ಆಗಿದೆ, ನನ್ನ ಕೈ ಎತ್ಬಿಟ್ರೆ ಏನಾಗುತ್ತೋ ಅಂತ ಭಯ ಬಂದ್ಬಿಡ್ತು ಅವ್ರಿಗೆ. ಭಯ ಬಂದಮೇಲೆ ಇವ್ರು ಏನು ಮಾಡ್ತಾರೆ, ಸರಿ ನಾನೇನು ಮಾಡಬೇಕು, ನನಗೇನು ಮಾಡೋಕ್ಕಾಗ್ತಲ್ಲ. ಅಷ್ಟರೊಳಗಾಗಲೇ ಎಲ್ಲ ನಮ್ಮ ಎರಡನೇ ಅಕ್ಕ ಒಬ್ಬರು ಬಿಟ್ಟರೆ ಕ್ವಾರ್ಟರ್ಸ್ ಅವರು ಆಲ್ರೆಡಿ ನನ್ನೆಲ್ಲ ಬಿಟ್ಬಿಟ್ಟಿದ್ರು. ಶಾಂತ ಹೋಗ್ಬಿಟ್ಟಿದ್ದಾರೆ ಕೆಳಗಡೆ ಅಂತ ಬಿಟ್ಟಿದ್ರು ಅಂದರೆ ಅಷ್ಟು ನಾನು ಬ್ಯುಸಿ ಆಗಿದೆ. ಅವರು ಕೂಡ ಬರ್ತಾ ಇಲ್ಲ. ಅವ್ರ ಮೇಲೆ ಇವಾಗ ಕೆಟ್ಟೆಸ್ಟ್ ಹೇಳೋದು ಬೇಡ, ಅವರು ಬರ್ತಾ ಇಲ್ಲ. ನಾನು ಅಷ್ಟು ಬ್ಯುಸಿ ಆಗಿದೆ, ಹಾಸ್ಪಿಟ್ಲು ಮನೆ ಇದೇ ಥರ ಆಗೋಗಿದೆ. ಆಮೇಲೆ ಏನು ಮಾಡಿದೆ, ಹಾಸ್ಪಿಟ್ಲು ಮನೆ ಓಡಾಡ್ಕೊಂಡಿದ್ದೆ. ಅಷ್ಟು ಹಾಸ್ಪಿಟ್ಲು ಓಡಾಡಿ ಮತ್ತು ಜಿಂದಾಲ್ ಹಾಸ್ಪಿಟಲು ಅಲ್ಲಿಗೂ ಕರ್ಕೊಂಡು ಹೋಗಿದ್ದೆ. ಅಲ್ಲೂ ಕೂಡ ನೋಡ್ಬಿಟ್ಟು ಏನು ರಿಕವರಿ ಆಗ್ತಾನೇ ಇಲ್ಲ ಅವರು. ಸಾಕು ಅನ್ನಿಸ್ಬಿಡ್ತು ಜೀವನ. ಆಮೇಲೆ ನಾನು ಮನೆಗೆ ಕರ್ಕೊಬಂದು ಇಟ್ಕೊಂಡೆ. ಮನೇಲೂ ಕೊಟ್ಟೆ. ಇದಕ್ಕೆ ಎಲ್ಲ ಬೆಡ್ ಮೇಲೆ ಆಗ್ತಾಯಿತ್ತು. ಅದು ನಂಗೆ ತುಂಬಾ ಕಷ್ಟ ಆಗ್ತಾಯಿತ್ತು. ಏನಪ್ಪ ಮಾಡೋದು ಅಂತ ಈ ಥರ ಕಷ್ಟ ಆಗ್ತಾಯಿತ್ತು. ಆಮೇಲೆ ಜೀವನ ಮಾಡೋದು ಭಾಳ ಕಷ್ಟ ಆಯಿತು. ಹೇಳಮ್ಮ. ಆಮೇಲೆ ಗಾರ್ಮೆಂಟ್ಸ್ಗೆ ಹೋದೆ ನಾನು. ಗಾರ್ಮೆಂಟ್ಸ್ಗೆ ಹೋಗೋಣ ಮನೇಲಿ ನಮ್ಮ ಯಜಮಾನ್ರನ್ನ ಬಿಟ್ಬಿಟ್ಟು ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದೆ. ಹೆಲ್ಪರಾಗಿ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದೆ. ಆಮೇಲೆ ಹೆಲ್ಪರಲ್ಲಿ ಕಾಫಿ ಟೈಮಲ್ಲೆಲ್ಲ ಹೊರಗಡೆ ಜನ ಕಾಫಿ ಕುಡಿಯೋಕ್ಕೆ ಹೋದರೆ ನಾನೇನು ಮಾಡ್ತಾಯಿದ್ದೆ, 15 ನಿಮಿಷ ಟೈಮ್ ಆಯ್ತಲ್ಲ ಅಂತ ಚೆಕಿಂಗ್ ಕಲಿಯೋಣ ಅಂತ ಚೆಕಿಂಗೆಲ್ಲ ಮಾಡೋದು ಹಿಂಗೆ ಯಾವ ಥರ ನೋಡ್ಕೊಂಡು ಮತ್ತೆ ಚೆಕಿಂಗ್ ಆದೆ. ಚೆಕಿಂಗ್ ಆದಮೇಲೆ ಇವಾಗ ಹೆಲ್ಪರಿಂದ ಬೇರೆ ಅಲ್ಲೇ ಚೆಕಿಂಗ್ ಕೆಲಸ ಕೊಡಿದ್ರು ಕೊಡಲ್ಲ. ಮತ್ತು ಬೇರೆ ಗಾರ್ಮೆಂಟ್ಸ್ಗೆ ಹೋಗಿ ಅಲ್ಲಿ ಚೆಕಿಂಗಾಗಿ ಸೇರ್ಕೊಂಡೆ, ಸಂಬಳ ಜಾಸ್ತಿ ಬರುತ್ತಲ್ಲ ಅಂತ. ಆ ಚೆಕಿಂಗ್ ಟೈಮಲ್ಲಿ ಅಲ್ಲಿ 15 ನಿಮಿಷ ಕಾಫಿ ಟೈಮು ಸಿಕ್ಕಿದ್ರೆ ಒಂದು ವೇಸ್ಟ್ ಬಟ್ಟೆ ತಗೊಂಡು ಟೈಲರ್ ಮಿಷಿನ್ ಮೇಲೆ ಕೂತ್ಕೊಂಡು ಪವರ್ ಮಿಷಿನಲ್ಲಿ ಥರ ಅಲ್ಲಿ ಟೈಲರ್ ಆದೆ ನಾನು. ಟೈಲರಾಗಿ ಮತ್ತೆ ಪ್ರಸನ್ನ ಹಿಂದೆಗಡೆ ಪ್ರಸನ್ನ ಪ್ರಮೋದ್ ಅಂತ ಟ್ಯಾಕಸ್ ಇತ್ತಲ್ಲ, ಅದ್ರ ಹಿಂಭಾಗ ಒಂದು ಗಾರ್ಮೆಂಟ್ಸ್ ಇತ್ತು. ಅಲ್ಲಿ ನಾನು ಟೈಲರಾಗಿ ಕೆಲಸಕ್ಕೆ ಹೋಗ್ತಾಯಿದ್ದೆ. ಆ ಥರ ಮಾಡ್ಕೊಂಡು ಹೋಗ್ತಾಯಿದ್ದೆ. ಮಗು ಎಲ್ಲಿ ಬಿಡ್ತಾಯಿದೆ, ನಮ್ಮ ತಾಯಿ ನಮ್ಮ ತಂದೆ ಊರಿಗೆ ಹೊರಟೋದ್ರು, ನೆಲಮಂಗಲ ಹತ್ರ ಸೋಲೂರಿಗೆ ಹೊರಟೋದ್ರು ಅವ್ರು ಮನೆ ಮಾಡ್ಕೊಂಡು. ಈ ಮಗು ನನ್ನ ಹತ್ರ ಕೊಟ್ಬಿಟ್ಟು ಹೊರಟೋದ್ರು. ಆಮೇಲೆ ನಾನೇನು ಮಾಡಿದೆ, ಮಗುನ ಬೆಳಗ್ಗೆ ಸ್ನಾನ ಮಾಡಿಸ್ತಿರ್ಲೆ ಅವ್ರಿಗೆ, ತಿನ್ನಿಸ್ಬಿಟ್ಟು ಮಗು ಬಿಟ್ಬಿಟ್ಟು ನಮ್ಮ ಯಜಮಾನ್ರಿಗೆ ಕಿಟಕಿ ಪಕ್ಕ ಮಲಗಿಸ್ತಾ ಇದೆ. ಖಾಲಿ ಬಾಟ್ಲುಗಳನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅಲ್ಲಿ ಜೋಡಿಸ್ಬಿಟ್ಟು ಹೋಗ್ತಿದ್ದೆ. ಯಾಕೆ ಹೇಳಿ, ಅವ್ರು ಇದನ್ನೆಲ್ಲ ಎದ್ದು ಹೋಗೋಕ್ಕಾಗ್ತಾಯಿರಲ್ಲ. ಅದಕ್ಕೆ ಆ ಬಾಟ್ಲ ಮೇಲೆ ರಿಸಸ್ ಎಲ್ಲ ಮಾಡೋರು. ಲೆಟ್ರಿನ್ ಮಾತ್ರ ನಾನು ಬೆಳಗ್ಗೆನೇ ಮಾಡಿಸ್ಬಿಟ್ಟು ಹೋಗ್ತೀನಿ, ಇಲ್ಲ ಸಂಜೆ ಬಂದು ಮಾಡೋರು. ಆಮೇಲೆ ಅದು ಬಂದು ನಾನೆಲ್ಲ ಕ್ಲೀನ್ ಮಾಡಿ ಮಗುಗೆ ಸ್ನಾನ ಮಾಡಿಸಿ ಅಡುಗೆ ಮಾಡಿ ಆಮೇಲೆ ಊಟಕ್ಕೆ ಹಾಕ್ತಾಯಿದ್ದೆ. ನಮ್ಮ ಮನೆಯವ್ರಿಗೆ ಅಲ್ಲುಚ್ಚಿಸಿ ಸ್ನಾನ ಮಾಡಿಸಿ, ನಾವು ಮೈಯಲ್ಲಿ ಒರೆಸ್ಬೇಕು ಅಂದರೆ ಅದನ್ನು ಬಿಸಿನೀರಲ್ಲಿ ಒರೆಸಿ ಎಲ್ಲ ಮಾಡಿಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ದೆ. ಮಗು ಬರೋಷ್ಟು 3 ವರ್ಷ ತುಂಬಿ 4 ವರ್ಷ ಏನೋ ಆ ಮಗುಗೆ. ಅದು ಫುಲ್ಲು ಗಲೀಜಾಗಿರೋದು. ನಾನು ಬರೋ ಅಷ್ಟೊತ್ತಿಗೆ ಆಮೇಲೆ ಬಂದು ಒಳಗೆ ಸ್ನಾನ ಮಾಡಿಸಿ ತಿನ್ನಿಸಿ ಅಕ್ಕಪಕ್ಕ ನೋಡ್ಕೊತಾಯಿದ್ರು ಪಾಪ ಪಕ್ಕದ ಮನೆಯವರೆಲ್ಲ. ಇಷ್ಟು ತುಂಬಾ ಪಟ್ಬಿಟ್ಟು ನಾನು ದಿನ ನಂಗೆ ನೋಡೋಕ್ಕೆ ಬೇಜಾರಾಗುತ್ತೆ. ಸೇವಿಂಗ್ ಕೂಡ ನಮ್ಮ ಮನೆಯವ್ರಿಗೆ ನಾನೇ ಸೇವಿಂಗ್ ಮಾಡ್ತಾಯಿದ್ದೆ. ತುಂಬ ದುಡ್ಡಿಗೆಲ್ಲ ತೊಂದರೆ ಆಗ್ತಾಯಿತ್ತು. ಯಾರು ಬರಲಿಲ್ಲ ನಮ್ಮ ಮನೆಗೆ, ಜಾಸ್ತಿ ಸ್ವಲ್ಪ ದಿವಸ ಯಾರು ಬರಲಿಲ್ಲ. ಆಮೇಲೆ ನಮ್ಮ ತಂದೆ ತಾಯಿ ಎಂಥವ್ರೇ ಆಗಲಿ, ತಾಯಿ ತಂದೆ ಏನೋರು ಇದ್ದು ಒಂದು ಟೈಮಲ್ಲಿ ಒಂದು ಟೈಮ್ ಆಗ್ತಾರೆ ಅಂತ ನಮ್ಮ ತಂದೆ ತಾಯಿ ಒಂದು ಸಲ ಬಂದು ಮಗು ನೋಡ್ಬಿಟ್ಟು ನಾನು ಮಗು ಕರ್ಕೊಂಡೋಗಿ ನೋಡ್ಕೊಳ್ತೀನಿ, ನಿಮ್ಮ ಗಂಡನ ಸುಧಾರಿಸ್ಕೊ ಅಂತೇಳಿ ಇವಳನ್ನ ಕರ್ಕೊಂಡು ಹೋದ್ರು. ಆಮೇಲೆ ಮಗು ಕರ್ಕೊಂಡು ಹೊರಟೋದ್ರು ಸೋಲೂರಿಗೆ. ಆವಾಗ ನಾನೇನು ಮಾಡಿದೆ, ಇಷ್ಟು ಹಿಂಗೆ ಇದ್ದರೆ ಹೆಂಗೆ ನಮ್ಮ ಜೀವನ, ಇವ್ರು ಈ ಥರ ಮಲ್ಕೊಳ್ಳೋದು, ನಾನು ಎಷ್ಟು ದಿವಸ ಅಂತ ಹಿಂಗೆ ದುಡಿಯೋಕ್ಕಾಗತ್ತೆ, ಹಿಂಗೆ ನೋಡ್ಕೊಳಕ್ಕಾಗತ್ತೆ ಅಂತೇಳಿ ನಾನೇನು ಮಾಡಿದೆ, ಯಾರನ್ನು ಕೇಳಲಿ ಅಂತ ಈಗ ದೇವ್ರನ್ನ ಹಿಂಗೆ ಪ್ರಾರ್ಥನೆ ಮಾಡ್ಕೋಬೇಕಾರೆ ಯಾರೋ ದೇವ್ರು ಬಂದು ಕೆಂಪೇಗೌಡ ಹಾಸ್ಪಿಟ್ಲಲ್ಲಿ ಒಂಥರ ಟ್ರೈ ಮಾಡಿ ಅಂತ ಹೇಳಿದ್ರು. ಆವಾಗ ಸರಿ ನೋಡೋಣ, ನಮ್ಮ ತಾಯಿ ಮಗು ಕರ್ಕೊಂಡು ಹೊರಟೋದ್ರು, ಸೋಲೂರಿಗೆ ಕರ್ಕೊಂಡು ಹೊರಟೋದ್ರು. ಆಮೇಲೆ ನಾನು ಕೆಂಪೇಗೌಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ ನಮ್ಮ ಮನೆಯವ್ರನ್ನ. ನಾನು ಕೆಲಸಕ್ಕೆ
ರಜಾ ಹೇಳ್ಬಿಟ್ಟು ಕೆಲಸಕ್ಕೆ ಅಲ್ಲೂ ಅಷ್ಟೇ ಪಾಪ ನನಗೆ ನಮ್ಮ ಯಜಮಾನ್ರಿಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ಪಾಪ ಕಳಿಸ್ಬಿಡೋರು ಮನೆಗೆ ಹೋಗಿ ತೋರಿಸ್ಕೊಂಡು ನೋಡ್ಕೊಂಡು ಬನ್ನಿ ಹೋಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಂತ ಪಾಪ ನನಗೂ ಸಪೋರ್ಟ್ ಮಾಡ್ತಾಯಿದ್ರು ಗಾರ್ಮೆಂಟ್ಸಲ್ಲೂ. ಆಮೇಲೆ ಓ ಟಿ ಎಲ್ಲ ಕೊಡಿ ಅಂದರೆ ಓ ಟಿನೂ ಕೊಡೋರು, ಕೆಲಸ ಮಾಡ್ತಿದ್ದೆ ಕಷ್ಟಪಟ್ಟು. 17 ವರ್ಷಕ್ಕೆ ಮದುವೆ ಆಯಿತು ನಂದು. ಅವತ್ತಿಂದನೂ ಸ್ವಲ್ಪ ಕಷ್ಟಪಟ್ಟೆ. ಆಮೇಲೆ ನಾನು ಕೆಂಪೇಗೌಡ ಹಾಸ್ಪಿಟ್ಲಿಗೆ ಕರ್ಕೊಂಡೋದೆ. ಅಲ್ಲಿ ಕರ್ಕೊಂಡೋದ್ಮೇಲೆ ಅಲ್ಲಿ ಒಂದು 15 ದಿನ ಅಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ಕೊಂಡ್ರು. 15 ದಿನ ಅಲ್ಲಿ ಗುರುವಾರ ಬಿಟ್ಟರೆ ಯಾವತ್ತೂ ಆಪ್ರೇಷನ್ ಮಾಡ್ತಾಯಿರಲಿಲ್ಲ ಆ ಥರ ಪೇಷೆಂಟ್ಗಳಿಗೆ. ಗುರುವಾರನೇ ನಂಗೆ ತುಂಬ ಬೇಜಾರಾಗೋಗಿತ್ತು. ನೀನು ಇದ್ದರೆ ಇರು, ಹೋದರೆ ಹೋಗು, ಇದು ಲಾಸ್ಟ್ ಚಾನ್ಸು, ನಾನು ಹಾಸ್ಪಿಟ್ಲಿಗೆ ನೀನು ಯಾವತ್ತೂ ನಾನು ಬರಲ್ಲ. ಬಿಕಾಸ್ ಅವರು ಬೆಡ್ ರೆಸ್ಟ್ ಆಗಿದೆ, ಆಲ್ಮೋಸ್ಟ್ 5 years ಬೆಡ್ ರೆಸ್ಟ್ ಆಗಿದೆ. ಸೊ ಅಷ್ಟು 4 ವರ್ಷದಿಂದಲೂ ಅಮ್ಮ ಸೇವೆ ಮಾಡ್ಕೊಂಡೇ ಬಂದಿದ್ವಿ. ತುಂಬ ಕಷ್ಟ ಕೊಟ್ಟಿದ್ರು. ಆ ಟೈಮಲ್ಲಿ ಮಲಗಿದ್ರು ಸ್ವಲ್ಪ ಚೇಷ್ಟೆಗಳಿತ್ತು ಸಿಕ್ಕಾಪಟ್ಟೆ. ಆಮೇಲೆ ಅಂದರೆ ಇವಳಿಗೆ ಆಲ್ರೆಡಿ ಆವಾಗ 4 ತುಂಬಿ ಹೋಗಿತ್ತು. 1.5 ವರ್ಷ 1.5 ವರ್ಷ ಅಲ್ಗ 3 ವರ್ಷ ಆದಮೇಲೆ ಎಕ್ಸ್ಟ್ರಾ 1.25 ವರ್ಷ ಹತ್ತತ್ರ 4.25 ವರ್ಷ ಆಗಿರಬೇಕು. ಇನ್ನೂ ಸ್ಕೂಲ್ಗೆ ಹಾಕಿರಲಿಲ್ಲ ನಾನು ಆವಾಗ. ಆಮೇಲೆ ಸರಿ ಏನು ಮಾಡಿದೆ, ನಾನು ಕರ್ಕೊಂಡೋದೆ ಕೆಂಪೇಗೌಡಗೆ. ಕರ್ಕೊಂಡೋದ್ಮೇಲೆ ಅಲ್ಲಿ ಗುರುವಾರ ಮಾತ್ರ ನಮಗೆ ಅಲ್ಲಿ ಆಪ್ರೇಷನ್ ಮಾಡೋದು. ಅದು ನಮಗೆ ಗೊತ್ತಿರಲಿಲ್ಲ. ನಾನು ಹೇಳ್ಬಿಟ್ಟು ನನಗೆ ಹಾಸ್ಪಿಟ್ಲ್ ಆಲ್ರೆಡಿ ತುಂಬ ಬೇಜಾರಾಗ್ಬಿಟ್ಟಿತ್ತು, ಸಾಕಪ್ಪ ಅನ್ನೋ ಥರ ಆಗಿಬಿಟ್ಟಿತ್ತು. ಇದು ಲಾಸ್ಟು ರೀ, ನಾನು ಇನ್ನೇನು ಯಾವ ಹಾಸ್ಪಿಟ್ಲಿಗೂ ಕರ್ಕೊಂಡು ಹೋಗಲ್ಲ, ನನಗೆ ಸಾಕಾಗೋಗಿದೆ ಎಲ್ಲ ಹಾಸ್ಪಿಟ್ಲು ಸುತ್ತಿ. ಈ ಕಡೆ ಫೈಲು, ಹಿಂದೆಗಡೆ ನಮ್ಮ ಯಜಮಾನ್ರು, ಯಾಕೆಂದ್ರೆ ಅವ್ರಿಗೆ ನಡೆಯೋಕ್ಕೆ ಶಕ್ತಿ ಇಲ್ವಲ್ಲ. ನಾನು ಇಲ್ಲಿ ಫೈಲ್ ಇಟ್ಕೋಬೇಕು, ನಮ್ಮ ಮನೆಯವರು ಈ ಥರ ನನ್ನ 2 ಕೈನೂ ಹಿಂಗೆ ಇಟ್ಕೊಂಡು ನಾನು ಹಿಂದೆ ಹಿಂಗೆ ನಡ್ಕೊಂಡು ಬರೋರು. ಅವ್ರು ನನ್ನ ಹಿಂದೆ ಇರೋರು, ನಾನು ಫೈಲ್ ಇಟ್ಕೊಂಡು ಮುಂದೆ ಹೋಗಬೇಕು. ನನ್ನ ಹಿಂದೆ ಅವ್ರು ಇರೋದು. 2 ಕೈನೂ ಭುಜದ ಮೇಲೆ ಹಾಕ್ಬಿಟ್ರು. ಮೊದಲೇ ನಮ್ಮ ಯಜಮಾನ್ರು ನೋಡಿದಿರಲ್ಲ ದಪ್ಪ. ನಾನು ಈ ಥರ ಹಿಂಗೆ ಹೋಗ್ಬೇಕು ಅವ್ರನ್ನ ಕರ್ಕೊಂಡು. ಆ ಥರ ನಾನು ಎಲ್ಲ ಹಾಸ್ಪಿಟ್ಲಿಗೂ ಆ ಥರ ಕರ್ಕೊಂಡೋಗಿ ನಾನು ತುಂಬ ಬೇಜಾರಾಗೋಗಿತ್ತು ನನಗೆ. ಇದು ಲಾಸ್ಟು, ಇದ್ರೆ ಇರಿ ಹೋದರೆ ಹೋಗಿ ಆ ಥರ ಮೂಮೆಂಟಿಗೆ ಬಂದುಬಿಟ್ಟಿದೆ ನಾನು. ಆಮೇಲೆ ಅಲ್ಲಿ ಕೆಂಪೇಗೌಡದಲ್ಲಿ ಯಾರೋ ಪುಣ್ಯಾತ್ಮ ಒಳ್ಳೆ ಡಾಕ್ಟ್ರು ನಮಗೆ, ಅವ್ರ ಹೆಸರು ಶ್ರೀಧರ್ ಮೂರ್ತಿ ಅಂತ, ತುಂಬ ಒಳ್ಳೆ ಮನುಷ್ಯ. ನಮಗೆ ಚೆನ್ನಾಗಿ ನೋಡಿದ್ರು, ಟ್ರೀಟ್ಮೆಂಟ್ ಮಾಡಿದ್ರು. ಅಲ್ಲೋಗಿ ಅಡ್ಮಿಟ್ ಮಾಡ್ಕೊಂಡು ಮತ್ತು ಗುರುವಾರ ಆಪ್ರೇಷನ್ ಅಮ್ಮ ಇವತ್ತು ನಿನಗೆ ಅಂತ ಹೇಳಿದ್ರು ನಮ್ಮ ಯಜಮಾನ್ರು. ಸೊ ಹಿಂದಿನ ದಿನವೇ ಬುಧವಾರ ನಾನು ಬ್ಲಡ್ ಎಲ್ಲ ರೆಡಿ ಮಾಡ್ಕೊಂಡು 2 ಪ್ಯಾಕೆಟ್ ಬ್ಲಡ್ ರೆಡಿ ಮಾಡಿ ಅಂದರು. ಅದು ರೆಡಿ ಮಾಡ್ಕೊಂಡು ಮೆಡಿಷನ್ ಒಂದು 5,000 ರೂಪಾಯಿ ಮೆಡಿಷನ್ ಬರ್ಕೊಟ್ಟಿದ್ರು. ಅದೆಲ್ಲ ಇಟ್ಕೊಂಡು ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಬೆಳಗ್ಗೆ 7:30ಗೆ ನಾನು ಫಸ್ಟ್ ಪೇಷೆಂಟು ನಮ್ಮ ಯಜಮಾನ್ರೇ ಕೆಂಪೇಗೌಡ ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ಅದು ನಮ್ಮ ಯಜಮಾನ್ರಿಗೆ ಈ ಥರ ಉಲ್ಟಾ ಮಾಡಿಬಿಟ್ಟು ಅನೆಸ್ಟೇಷನ್ ಇಂಜೆಕ್ಷನ್ ಕೊಟ್ಟು ಉಲ್ಟಾ ಮಾಡಿ ಆಪ್ರೇಷನ್ ಮಾಡೋದ್ರಿಂದ ಅವ್ರಿಗೆ 4 ಇಂದ 5 ಅವರ್ ಪ್ರಜ್ಞೆ ಬರ್ತಾ ಇರಲಿಲ್ಲ. ಆಪರೇಷನ್ ಮುಂಚೆಗೆ ಅನೆಸ್ಥೇಷಿಯಾ ಕೊಡ್ತಾಯಿದ್ರು. ಆಮೇಲೆ ಬ್ಲಡ್ ಎಲ್ಲ ರೆಡಿ ಮಾಡ್ಕೊಳ್ಳಮ್ಮ, ಮೆಡಿಷನ್ ಎಲ್ಲ ಬರ್ಕೊಟ್ಟಿದ್ದೀನಿ, ಇದೆಲ್ಲ ರೆಡಿ. ಫಸ್ಟ್ ನಿಮ್ಮ ಯಜಮಾನ್ರೆ 8 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ, ಆಪ್ರೇಷನ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಆಯಿತು ಸರ್ ಅಂತ ನಾನು ಬೆಳಗ್ಗೆನೇ ಮನೆಗೆ, ಅವರು ನೈಟ್ ಅಲ್ಲೇ ಇದ್ದರು. ನಾನು ಬಂದು ಸ್ನಾನ ಮಾಡಿ ದೇವರಿಗೆಲ್ಲ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಹೋದೆ. ಅಷ್ಟೊತ್ತಿಗೆ ನಮ್ಮ ಮಾವ ಮೆಡಿಷನ್ ಎಲ್ಲ ಕೊಡಿಸ್ಬಿಟ್ಟು ಅವರು ಹೊರಟೋರು. ನನಗೆ ಕೆಲಸ ಇದೆ ಅಂದ್ಬಿಟ್ಟು ಹೊರಟೋದ್ರು. ಯಾವತ್ತು ಯಾರೂ ಇಲ್ಲ. ನಮ್ಮ ಅಕ್ಕ ಅವರು 2ನೇ ಅಕ್ಕನ ಗಂಡ ಒಬ್ಬರು ಬಂದು ಆಮೇಲೆ ಬರ್ತೀನಿ ಅಂತ ಅಂದ್ಬಿಟ್ಟು ಅವರು ಹೊರಟೋದ್ರು. ಸರ್ ನಾನು ಒಬ್ಬಳೇ ಇದ್ದೆ, ಆಪ್ರೇಷನ್ ಮಾಡ್ಸೋಕ್ಕೆ ಒಬ್ಬಳೇ ಇದ್ದೆ. ನಮ್ಮ ಯಜಮಾನ್ರಿಗೆ ಇಂಜೆಕ್ಷನ್ ಕೊಟ್ಟು ಜ್ಞಾನ ತಪ್ಪಿಸ್ಬಿಟ್ಟು ಈಗ ಕರ್ಕೊಂಡು ಹೋದರು. ನಾವು 2nd ಫ್ಲೋರಲ್ಲೋ ಏನೋ ಇದ್ವಿ, 3rd ಫ್ಲೋರ್ಗೆ 5th ಫ್ಲೋರ್ 4th ಫ್ಲೋರ್ಗೆ ಕರ್ಕೊಂಡು ಹೋದ್ರು ಆಪ್ರೇಷನ್ ಮಾಡೋಕ್ಕೆ. ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ನನಗೆ ಫೋನ್ ಮಾಡಿದ್ರು. ಅಲ್ಲ ಫೋನು ಅಂತೀನಿ, ಸಾರಿ, ಕರೀರಿ ಅವರು ಶೇಷಗಿರಿ ಪೇಷೆಂಟ್ ಕಡೆಯವ್ರು ಕರೀರಿ ಅಂತ. ನಾನು ಹೋದೆ, ಅಲ್ಲೇ ಇದ್ದೆ. ಹೋದೆ, ಏನು ಸರ್ ಅಂದರು, ನಿಮ್ಮ ಯಜಮಾನ್ರಿಗೆ ಆಪ್ರೇಷನ್ ಮಾಡೋಕ್ಕಾಗಲ್ಲ ಅಂತ. ಯಾಕೆ? ನಿಮ್ಮ ಮನೆಯವ್ರಿಗೆ HIV ಇದೆ ಅಂತ ಹೇಳಿದ್ರು. HIV ಇದೆ, ಇಲ್ಲಿರಬೇಡಿ, ನಾನು ನಿಮಗೆ 1 hour ಟೈಮ್ ಕೊಡ್ತೀನಿ ಅಷ್ಟೇ. ನಿಮ್ಮ ಮನೆಯವ್ರು ಕರ್ಕೊಂಡು ನೀವು ಯಾವುದೋ ಹಾಸ್ಪಿಟ್ಲಿಗೆ ಬರ್ಕೊಡ್ತೀನಿ, ಅಲ್ಲಿಗೆ ಕರ್ಕೊಂಡು ಹೋಗ್ಬೇಡಿ, ನಾನು ಆಪ್ರೇಷನ್ ಮಾಡಲ್ಲ ಅಂದರೆ ಅವಾಗೆಲ್ಲ HIV ಅಂದ. ಬಟ್ ನನಗೆ ಏನಂತಲೇ ಗೊತ್ತಿಲ್ಲ, HIV ಅಂತ ಅಂದರೆ ಏನಂತಲೇ ಗೊತ್ತಿಲ್ಲ. ಯಾಕಂದ್ರೆ ನಾವು ಹಳ್ಳಿಯಿಂದ ಅದು ಇವಾಗ ಗೊತ್ತಿದೆ, ಅವಾಗ ಗೊತ್ತಿರಲಿಲ್ಲ ನನಗೆ. ಏನಂದರೆ HIV ಗೊತ್ತಾಯ್ತಾ ಅಂದರೆ ಗೊತ್ತಾಯ್ತು ಗೊತ್ತಿಲ್ಲ, ಬಟ್ ನಂಗೆ ಏನು ಅಂತ. ಆಮೇಲೆ ಯಾಕೆ ಸರ್ ಅಂತಂದರೆ ಈ ಥರ HIV ಇದೆ, ನಾನು ಆಪ್ರೇಷನ್ ಮಾಡಲ್ಲಮ್ಮ, ನಾನು ಬೇರೆ. ಸರಿ, ಅವರು ಒಳಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಈ ಥರ ಕರ್ಕೊಂಡೋದ್ರು. ಆ ಕಡೆಯಿಂದ ಕರ್ಕೊಬ್ರಿಗೆ ಎಲ್ಲ ಗ್ಲೌಸ್ ಹಾಕೊಂಡು ಕರ್ಕೊಬರ್ತಾ ಇದ್ದಾರೆ.
ಓ ಇದೇನೋ ದೊಡ್ಡ ಕಾಯಿಲೆ ಇರಬೇಕೇನೋ, ನನಗೆ ಗೊತ್ತಿಲ್ಲ. HIV ಅಂದರೆ ಅದು ಇಂಗ್ಲೀಷಲ್ಲಿ ನನಗೆ ಏನಂತಾನೆ ಗೊತ್ತಾಗಲ್ಲ. ಈಗ ಏಡ್ಸ್ ಅಂತ ಗೊತ್ತಿತ್ತು, ಇವಾಗ ಗೊತ್ತಾಗಿದೆ. ಆಮೇಲೆ ಬಸ್ಗಳಲ್ಲೆಲ್ಲ ಮುಂಚೆ ಬರಿತಾಯಿದ್ರು, ಅದು ಓದ್ತಾ ಇದ್ದೆ ನಾನು. ಊಟ ತೊಗೊಂಡೋಗ್ಬೇಕಾದ್ರೆ ಮೆಜೆಸ್ಟಿಕ್ ಅಲ್ಲ ಮಾರ್ಕೆಟ್ಗೆಲ್ಲ ಹೋಗ್ತಾ ಇರ್ಬೇಕಾದ್ರೆ ಈ ಥರ HIV ಭಯಾನಕ ರೋಗ, ಆಮೇಲೆ ಏಡ್ಸಿಂದ HIV ಅಂದರೆ ಏಡ್ಸ್ ಇರಬೇಕೇನೋ ಅಂತ ಆ ಥರನೂ ಗೆಸ್ ಮಾಡಿದ್ದೆ. ಅದು ಹಂಗೆ ಆಯಿತು. ಆಮೇಲೆ ಕರ್ಕೊಂಡು ಬಂದರು. ಅವ್ರಿಗೇನು ಡಾಕ್ಟ್ರ್ ನಾವೇನು ಅವರ ಸೋದರ ಮಕ್ಕಳ ನಾವು ಹೇಳಿ ಕರ್ಕೊಬಂದರು. ಮುಲಾಜಿಲ್ದೆ ಕರ್ಕೊಬಂದು ಬೆಡ್ ಮೇಲೆ ಹಾಕ್ಬಿಟ್ಟು ಬೇರೆ ಪೇಷಂಟ್ ತೊಗೊಂಡು ಆಪ್ರೇಷನ್ ಸ್ಟಾರ್ಟ್ ಮಾಡಿಬಿಟ್ರು. ನಮ್ಮ ಮನೇಲಿ ಜ್ಞಾನ ಇಲ್ಲ, 4 ಅವರ್ ಬರಲ್ವಲ್ಲ ಜ್ಞಾನ ಬಂದ ತಕ್ಷಣ ನಾನು ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ತೀನಿ, ಕರ್ಕೊಂಡೋಗಮ್ಮ ನೀನು ಅಲ್ಲಿ ಕರ್ಕೊಂಡೋಗ್ಬಿಡ್ಬೇಕು, ಇಲ್ಲಿ ಇರಬಾರ್ದು ಅಂತ. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದೆ. ಅಲ್ಲಿರೋರೆಲ್ಲ ವಾರ್ಡ್ಸ್ ಬಾಯ್ಗಳು ಅವರು ಇವರೆಲ್ಲ ಬರ್ತಾರಲ್ಲ, ಅವರೆಲ್ಲ ಏನು ಮಾಡೋಕ್ಕೆ ಹೋಗ್ಬೇಡಿ, ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಡು ಇನ್ನು ಸ್ವಲ್ಪ ದಿನ ಇರ್ತಾರೆ ಅಷ್ಟೇ, ಸುತ್ತೋಗ್ತಾರೆ, ಅದು HIV ಭಯಾನಕ ರೋಗ. ಸುಮ್ಮನೆ ಮನೇಲಿ ಅವ್ರಿಗೆ ಒಂದು ಸಪ್ರೇಟ್ ಬೆಡ್ ಹಾಕ್ಬಿಡಿ, ಅವ್ರಿಗೆ ಒಂದು ತಟ್ಟೆ ಕೊಟ್ಬಿಡಿ, ಅವ್ರಿಗೆ ಒಂದು ಊಟ ಕೊಟ್ಬಿಡಿ, ಅವ್ರು ಜಾಸ್ತಿ ಅವ್ರ ಜೊತೆ ಸುಳಿದಾಡಬೇಡಿ, ಈ ಥರ ಎದುರ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಏನೇ ದೊಡ್ಡ ಕಾಯಿಲೆ ಇರಬೇಕು, ಏನಪ್ಪ ಮಾಡಲಿ ನಾನು ಅಂತ. ಇನ್ನೂ 4 ಅವರ್ ಆಗುತ್ತಲ್ಲ ಇವ್ರಿಗೆ, ಅಂದರೆ ಜ್ಞಾನ ಬರೋಕ್ಕೆ 4 ಅವರ್. ಹೇಗಾದರೂ ಮಾಡಿ ಇವ್ರನ್ನ ತಪ್ಪಿಸ್ಕೊಂಬಿಟ್ಟು ನಾನು ಮಗು ಎತ್ಕೊಂಡು ಸೋಲೂರಿಗೆ ಹೋಗ್ಬಿಟ್ಟು ಮಗು ಎತ್ಕೊಂಡು ಎಲ್ಲರೂ ದೂರ ಹೊರಟೋಗ್ಲ. ನನ್ನ ಹತ್ರ ಸ್ವಲ್ಪ ಅಮೌಂಟು ಇತ್ತು, ದೂರ ಹೋಗ್ಬಿಡ್ಲ, ಎಲ್ಲಿವರೆಗೂ ಟ್ರೈನ್ ಹೋಗುತ್ತೋ ಅಲ್ಲಿವರೆಗೂ ಟ್ರೈನ್ ಎತ್ಕೊಂಡು ಮಗು ಎತ್ಕೊಂಡು ಹೊರಟೋಗ್ಲ, ಇಲ್ಲ ಮಗು ನಾನಿಬ್ಬರು ಎಲ್ಲರೂ ದೂರ ಹೋಗ್ಬಿಟ್ಟು ಸತ್ತೋಗೋಣ ಅಂತಲೂ ಯೋಚನೆ ಮಾಡಿದೆ. ಸುಷ್ಮಿತಾ ನಾನಿಬ್ಬರು ಹೋಗಿ ಬಿಕಾಸ್ ಈಗ ಅವ್ರಿಗೆ HIV ಇದೆ ಅಂದರೆ ಆಬ್ವಿಯಸ್ಲಿ ಈಗ ನಮ್ಮ ಅಮ್ಮನಿಗೂ ಬಂದಿರುತ್ತೆ, ನನಗೂ ಬಂದಿರುತ್ತೆ ಅನ್ನೋದೊಂದು ಭಯ. ಆಮೇಲೆ ಇನ್ನೂ ಒಂದು ಥಿಂಕ್ ಮಾಡಿದೆ, HIV ನಮಗಿಲ್ಲ, ಟೆಸ್ಟ್ ಮಾಡಿಸೋಣ ಫಸ್ಟು. ಅಕಸ್ಮಾತ್ ನಮಗಿಲ್ಲ ಅಂದ್ರೆ ನಾವು ಸುಮ್ಮನೆ ಯಾಕೆ ಸಾಯೋಣ, ಬದುಕು ತೋರಿಸ್ಬೋದಲ್ಲ, ಜೀವನ ದೊಡ್ಡದಿದೆ, ಪಾಪ ಮಗುನೇ ನಾನು ಬಲಿ ತಗೊಳ್ಳಿ ಅಂತ ಯೋಚನೆ ಮಾಡಿದೆ. ಆಮೇಲೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಸೊ ಹಾಗೆ ಯೋಚನೆ ಮಾಡ್ಕೊಂಡು ಕೂತಿದ್ದೆ. ಸೋಲೂರಿಗೆ ಹೋಗ್ಬಿಟ್ಟು ಮಗು ಎತ್ಕೊಂಡು ಹೊರಟೋಗೋಣ, ಎಲ್ಲರೂ ದೂರ ಹೊರಟೋಗೋಣ, ಇವ್ರನ್ನ ಬಿಟ್ಬಿಟ್ಟು ಹೋಗ್ಬಿಡೋಣ ಅಂದರೆ ನನಗೆ ಅವರು ಹಾಸ್ಪಿಟ್ಲಲ್ಲೇ ಮಾಡಿದ್ದಾರೆ, ಇಬ್ಬರನ್ನ ಕಾವಲಿಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ ಇವರೆಲ್ಲನೂ ಹೊರಟಾಕ್ಬಿಡ್ತಾರೇನೋ, ನೋಡ್ಕೊಳ್ಳಿ ಅಂತ ನನ್ನ ಕಾವಲಿಟ್ಟಿದ್ದಾರೆ ವಾರ್ಡ್ ಬಾಯ್ಗಳಿಗೆ. ಅವರು ನನ್ನನ್ನೇ ಫಾಲೋ ಮಾಡ್ತಾಯಿದ್ದಾರೆ, ನನಗೆ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾಕೆ ಇವರು ಆಮೇಲೆ ಸ್ವಲ್ಪ ಹೊತ್ತು ಆಮೇಲೆ ಯೋಚನೆ ಮಾಡಿದೆ. ನಾನು 1 ನಿಮಿಷ ಅಂತ ಎದ್ದು ಕೆಳಗಡೆ ಹೋಗೋಣ ಅಂತ ಕೆಳಗಡೆ ಹೋಗ್ತಾರೆ. ಯಾರಿಗಾದ್ರು ತಿಳಿಸೋಣ, ನಮ್ಮ ಅತ್ತೆ ಒಬ್ರು ESL ಇದ್ರಲ್ಲ ಅವ್ರಿಗಾದ್ರು ತಿಳಿಸೋಣ, ಅವ್ರ ಕಡೆಯಿಂದ ಏನಾದ್ರು ಬರುತ್ತಿಲ್ಲ ಸಜೆಷನ್ ನೋಡೋಣ ಅಂತ ಫೋನ್ ಮಾಡೋಣ. ಅವಾಗೆಲ್ಲ ಕಾಯನ್ನು ಹಾಕ್ಬಿಟ್ಟು ಫೋನ್ ಮಾಡೋದಲ್ಲ, ಮಾಡೋಣ ಅಂತ ಬಂದರೆ ಅವ್ರು ನನ್ನ ಹಿಂದೆ ಬರ್ತಾ ಇದ್ದಾರೆ. ಏನಕ್ಕೆ ನೀವೆಲ್ಲೂ ಹೋಗ್ಕೂಡ್ದು, ನಿಮ್ಮ ಮನೆಯವ್ರಿಗೆ ಜ್ಞಾನ ಬರೋವರೆಗೂ ನಿಮ್ಮ ಮನೆಯವ್ರ ಜೊತೆಲೇ ಕರ್ಕೊಂಡು ಹೋಗಬೇಕು ಅಂತ ಇದ್ದಾರೆ. ಆವಾಗ ಗೊತ್ತಾಯಿತು ನನಗೆ, ಇವರಿಬ್ಬರನ್ನೂ ನನ್ನ ಹಿಂದೆ ಬಿಟ್ಟಿದ್ದಾರೇನೋ, ಹೊರಟೋಗ್ತೀನಿ ಅಂತ ಹೇಳಿ ಏನಾದರೂ ಅಂತ ನನ್ನ ಮನಸ್ಸಿಗೆ ನಾನೇ ಅಂದ್ಕೊಂಡೆ. ಆಮೇಲೆ ಸುಷ್ಮಿತಾ ಪಾಪ ಸೋಲೂರಲ್ಲಿದ್ದಾಳೆ, ಅವಳನ್ನ ಕರ್ಕೊಂಡೋಗಿ ನಾನು ಸಾಯೋದಕ್ಕಿಂತ ನೋಡೋಣ ಒಂದು ಸಾಧನೆ ಮಾಡಿ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡ್ತಾ ಕೂತಿದ್ದೆ. ಆವಾಗ ನನಗೆ ನನ್ನ ತಲೆಯೊಳಗೆ ದೇವರೇ ಬುದ್ಧಿ ಕೊಟ್ಟನ ಏನೋ ಗೊತ್ತಿಲ್ಲ. ಆ ಟೈಮಲ್ಲಿ ನನಗೆ ಒಂದು ಸ್ವಲ್ಪ ಯೋಚನೆ ಮಾಡಿದೆ, ಅಲ್ಲ ಇವ್ರಿಗೆ HIV ಇದೆ ಅಂದಮೇಲೆ ಅನಸ್ಟೇಷನ್ ಇಂಜೆಕ್ಷನ್ ಯಾಕೆ ಕೊಟ್ಟರು ಅಲ್ವಾ? ಆದರೆ ಇವಾಗ ನಮಗೆ ಅಂತ ಕೆಮ್ಮಿದ್ರೇ ಮಕ್ಕಳಾಗ್ದಂಗೆ ಆಪ್ರೇಷನ್ ಮಾಡಲ್ಲ, ಆ ಕಾಲದಲ್ಲಿ ಮಾಡ್ತಿರ್ಲಿಲ್ಲ. ಈಗ ಅದು ನಂಗೆ ಸ್ವಲ್ಪ ಇತ್ತು ತಲೆ ಒಳಗೆ, ಅಯ್ಯೋ ಇವತ್ತು ನಿಮಗೆ ಕೆಮ್ಮಿದೆ, ಇವತ್ತು ನೆಗಡಿ ಇದೆ, ನಿಮ್ಗೆ ಆಪ್ರೇಷನ್ ಮಾಡಲ್ಲ, ಕೆಮ್ಮೆಲ್ಲ ಕ್ಲೀನ್ ಮಾಡ್ಕೊಂಡು ಬನ್ನಿ ಆಮೇಲೆ ಆಪ್ರೇಷನ್ ಮಾಡ್ತೀವಿ. ಆ ಥರದಲ್ಲಿ ಇಷ್ಟು ದೊಡ್ಡ ಕಾಯಿಲೆ ಇರೋ ಮನುಷ್ಯನಿಗೆ ಅದು ಹೆಂಗೆ ಇವರು ಅನಸ್ಟೇಷನ್ ಕೊಟ್ಟು ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡ್ಬಂದಿರೋದರೆ. ಇದು ಮುಂಚೆನೇ ಇವ್ರು ನೆನ್ನೆ ಬ್ಲಡ್ ಚೆಕಪ್ ಮಾಡಿದಾಗ ಬ್ಲಡ್ ತೊಗೊಂಡೋಗಿರಲ್ಲ, ಆವಾಗ ಇವ್ರಿಗೆ ಗೊತ್ತಾಗಲಿಲ್ವಾ ಅಂತ ನನ್ನ ತಲೆ ಒಳಗೆ ಬಂತು. ಇವಾಗ ಏನಪ್ಪ ಇವ್ರು ಈ ಥರ ಹೇಳ್ತಾ ಇದ್ದಾರಲ್ಲ ಅಂತ ಸೊ ನಾನೇನು ಮಾಡಿದೆ, ಗ್ರೌಂಡ್ ಫ್ಲೋರಲ್ಲಿ ಬ್ಲಡ್ ಬ್ಯಾಂಕ್ ಇತ್ತು, ಅಲ್ಲಿ ನಾನೇನು ಮಾಡಿದೆ, ಓಡ್ಬಿಟ್ಟೆ ನಾನು. ಅವರು ನನ್ನ ಹಿಂದೆ ಓಡಿ ಬರ್ತಾಯಿದ್ರು, ನಾನು ಓಡೋಗ್ತೀನೇನೋ ಅಂತ. ಆವಾಗ ಹೇಳಿದ್ರು, ಎಲ್ಲಿ ಹೋಗ್ತೀರಾ ಮೇಡಮ್? ಇಲ್ಲ ಸರ್ ನಾನು ಎಲ್ಲೂ ಹೋಗಲ್ಲ, ಇರಪ್ಪ ಯಾಕೆ ಹಿಂಗೆ ಮಾಡ್ತೀರಾ, ನಾನು ಎಲ್ಲೂ ಹೋಗ್ತಾ ಇಲ್ಲ, ನಾನು ಬ್ಲಡ್ ಬ್ಯಾಂಕ್ ಹೋಗ್ತಾಯಿದ್ದೀನಿ ಅಂತ ಹೋಗಿ ಅಲ್ಲೊಬ್ಬ ಡಾಕ್ಟ್ರ್ ಇದ್ದರು, ಅವ್ರಿಗೆ ಹೇಳ್ಬಿಟ್ಟೆ. ಅವರು ಟೈ ಹಾಕೊಂಡು ನಿಂತಿರು ಸರ್, ಆ ಟೈ ಸಮೇತನೇ ಅವ್ರನ್ನ ಹಿಡ್ಕೊಂಬಿಟ್ಟು, ಅಲ್ಲ ಸರ್ ನಾನು ನೀವು ಬ್ಲಡ್ ತಗೊಂಡ್ರಲ್ಲ, ನೀವು ಚೆಕ್ ಮಾಡಿದ್ದೀರ ತಾನೇ, ಚೆಕ್ ಮಾಡಿದ್ಮೇಲೆ ಯಾಕೆ ನಾನು ಯಜಮಾನ್ರಿಗೆ ಅನಸ್ಟೇಷನ್ ಕೊಟ್ಟು ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡೋಗಿದ್ದೀರಾ? HIV ಇರೋ ಮನುಷ್ಯನ ಯಾಕೆ ಆ ಥರ ಟ್ರೀಟ್ ಮಾಡಿ ಮಲಗಿಸಿದ್ದೀರಾ? ಹಂಗೆ ಹೆಂಗೆ ಅಂತ ನಾನು ಕೂಗಾಡ್ಬಿಟ್ಟೆ, ಜೋರು ಕೂಗಾಡ್ಬಿಟ್ಟೆ. ಫುಲ್ ಜನ ತುಂಬಿದ್ರು. ಯಾಕೆ ಈ ಥರ ಮಾಡಿದ್ರಿ, ನನಗೆ ಈ ಥರ ಆಗ್ತಾಯಿದೆ ಅಂತ ನನಗೆ ಫಸ್ಟೇ ಹೇಳ್ಬೋದಾಗಿತ್ತಲ್ಲ, HIV ಇದೆ ನಿಮ್ಮ ಮನೆಯವ್ರಿಗೆ ನಾನು ಆಪ್ರೇಷನ್ ಮಾಡಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ. ಮೆಡಿಷನ್ ತರಿಸಿ ಬ್ಲಡ್ ರೆಡಿ ಮಾಡಿ 2 ಬಾಟಲ್ ಬ್ಲಡ್ ರೆಡಿ ಮಾಡಿ ನಿಂತಿದ್ದೀನಿ, ಇದೆಲ್ಲ ಮಾಡಿಬಿಟ್ಟು ನನಗೆ ಈ ಥರ ಮಾಡ್ತಾ ಇದ್ದೀರಲ್ಲ, ನೀವು ತಪ್ಪಲ್ವ ನೀವು ಮಾಡ್ತಾ ಇರೋದು ಅಂತ ಕೇಳಿದಾಗ, ಎಲ್ಲಮ್ಮ ಯಾರು ಶಿಷ್ಯಗಿರಿ ನನಗೆ HIV ಇಲ್ವಲ್ಲ ಅಂತ. ನೋಡಿ ಸರ್ ನಮಗೆ ಇವಾಗ ಡಾಕ್ಟ್ರು ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ಹೊರಗಡೆ ಬಿಟ್ಬಿಟ್ಟಿದ್ದಾರೆ,
ಹಾಸ್ಪಿಟ್ಲಿಂದ ಆಚೆ ಬಿಟ್ಟಿದ್ದಾರೆ. ಅವರು ಕರ್ಕೊಂಬಂದು ಬೆಡ್ಗೆ ಹಾಕ್ಬಿಟ್ಟಿದ್ದಾರೆ. ಬೇರೆ ಆಪ್ರೇಷನ್ ಮಾಡ್ತಾ ಇದ್ದಾರೆ, ಬೇರೆ ಪೇಷಂಟ್ ಕರ್ಕೊಂಡು ಆಪ್ರೇಷನ್ ಮಾಡ್ತಾ ಇದ್ದಾರೆ. ಈ ಥರ ಮಾಡಿದ್ದಾರೆ ನೋಡಿ. ನಮಗೆ ಎಲ್ಲರಿಗೂ ಇನ್ನೂ ಜ್ಞಾನ ಇಲ್ಲ. ಅವ್ರ ಜ್ಞಾನ ಬಂದು ಆಚೆ ಹೋಗು ಅಂತ ಹೇಳ್ತಾ ಇದ್ದಾರೆ. ಅಂತ ಹೇಳಿದ್ದಕ್ಕೆ ಇಲ್ಲಮ್ಮ ನಿಮ್ಮ ಮನೆಯವ್ರಿಗೆ HIV ಇಲ್ಲ ಅಂತ. ಇಲ್ಲ ಸರ್ ಅವಾಗ ಅಲ್ಲೇ ಟಕ್ ಅಂತ ಡಾಕ್ಟ್ರಿಗೆ ಫೋನ್ ಮಾಡಿದ್ರು.